ಪ್ರೀತಿ ವೀಕ್ಷಕರು ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ಕಾರ್ಯಕ್ರಮ ಪ್ರಾರಂಭದಲ್ಲಿ ಒಂದು ಕರೆ ಬರ್ತಾ ಇದೆ, ಅದನ್ನು ಮಾತಾಡ್ತಾ ನಿಮ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಕಾರ್ಯಕ್ರಮದಲ್ಲಿ ಹೆಚ್ಚು ಕಾಯಿಸೋದು ಬೇಡ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ. ಸೊ ಇವತ್ತು 2 ದಿನ ವಿಶೇಷ ಇದೆ. ಮೊಟ್ಟ ಮೊದಲನೇದಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿ. ಸೊ ನಮ್ಮ ಬೆಂಗಳೂರನ್ನ ಒಂದು ಸುಂದರ ನಗರವನ್ನಾಗಿ ಮಾಡೋದ್ರಲ್ಲಿ ಅವರ ಒಂದು ಶ್ರಮ ಅತ್ಯಂತ ಹೆಚ್ಚಿನದಾಗಿರ್ತಕ್ಕಂಥದ್ದು. ಹಾಗಾಗಿನೇ ಬೆಂಗಳೂರು ಅಂತಾರಾಷ್ಟ್ರೀಯ ಒಂದು ಏನು ಹವಾಯಿ ಅಡ್ಡ ಅಥವಾ ವಿಮಾನ ನಿಲ್ದಾಣ ಇದೆ, ಅದಕ್ಕೆ ನಾಡಪ್ರಭು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಕೂಡ ಕರೀತಾರೆ. ಸೊ ಅದ್ರ ಜೊತೆಗೆ ವಿಶೇಷವಾಗಿ ನ್ಯಾಷನಲ್ ಸನ್ ಗ್ಲಾಸಸ್ ಡೇ ಇದೆ. ಸೊ ಕೆಲವೊಬ್ಬರಿಗಂತೂ ಸನ್ ಗ್ಲಾಸಸ್ಸನ್ನು ಹಾಕ್ಕೊಳ್ತಕ್ಕಂಥದ್ದು, ಕನ್ನಡಕಗಳನ್ನು ಹಾಕ್ಕೊಳ್ತಕ್ಕಂಥದ್ದು ತುಂಬಾನೇ ಶೋಕಿ. ವೆರೈಟಿ ಸ್ಪನ್ ಗ್ಲಾಸಸ್ಗಳನ್ನು ಸೀರೀಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಫಂಕ್ಷನ್ಗೆ ಹೋದ್ರೆ ಇದನ್ನ ಹಾಕ್ಕೊಳ್ತೀನಿ, ಡ್ರೈವ್ ಮಾಡೋವಾಗ ಇದನ್ನ ಹಾಕ್ಕೊಳ್ತೀನಿ, ನಾರ್ಮಲ್ ವಾಕ್ ಮಾಡೋವಾಗ ಇದನ್ನ ಹಾಕ್ಕೊಳ್ತೀನಿ ಅಂತ. ಸೊ ಹೇಳಿಮ್ಮ, ಯಾವ ದಿವಸದ ಬಗ್ಗೆ ಇವತ್ತು ಮಾತಾಡಕ್ಕೆ ಇಷ್ಟಪಡ್ತೀರಿ? ಅದು ಕೆಂಪೇಗೌಡರು ಅಂತಂದ್ರೆ ಬೆಂಗಳೂರು ನಗರ ನಿರ್ಮಾಣ ಮಾಡಿದ್ದು ಕೆಂಪೇಗೌಡರು. ಕೆಂಪೇಗೌಡರು ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಅಂತ ಅಷ್ಟೇ ಗೊತ್ತಿರೋದು. ಇನ್ನು ಸನ್ ಗ್ಲಾಸಸ್ ಅಂತ ಅಂದ್ರೆ ಅವನ್ನ ಲೋ ಕ್ವಾಲಿಟಿ ಹಾಕಬಾರದು ಸರ್. ಅವನ್ನ ಶೋಕಿಗೋಸ್ಕರ ಹಾಕಬಾರದು. ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಹಾಕಬೇಕಷ್ಟೇ. ಶೋಕಿಗೋಸ್ಕರ ಹಾಕೋದು ಅಷ್ಟೇನು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಖಂಡಿತ. ಸನ್ ಗ್ಲಾಸಸ್ ಯಾವಾಗ್ಲೂ ಏನು ಅಂದ್ರೆ, ಒಂದು ಆ ಸೂರ್ಯನ ನೇರವಾಗಿರ್ತಕ್ಕಂತಹ ಕಿರಣಗಳು ಕಣ್ಣಿನ ಮೇಲೆ ಬೀಳೋದು ಬೇಡ ಅಂತ ಹೇಳಿ ಯೂಶಲಿ 2 ವೀಲರ್ಸ್ ಡ್ರೈವ್ ಮಾಡುವಾಗ ಅದನ್ನ ಸೇಫ್ಟಿಗೋಸ್ಕರ ಹಾಕೊಳ್ತಾರೆ. ಅದು ಬ್ರಾಂಡೆಡ್ ಅಥವಾ ಕ್ವಾಲಿಟಿ ಟೆಸ್ಟೆಡ್ ಗ್ಲಾಸ್ ಆಗಿದ್ರೆ ತುಂಬಾ ಒಳ್ಳೇದು. ನೀವು ಹೇಳಿದಾಗೆ ಖಂಡಿತ ಅದನ್ನ ಶೋಕಿಗೋಸ್ಕರ ಬಳಸ್ತಕ್ಕಂಥದ್ದು ಒಳ್ಳೇದಲ್ಲೇ ಅಲ್ಲ. ಅದರಲ್ಲೂ ಕೂಡ ಲೋ ಕ್ವಾಲಿಟಿ ಅಥವಾ ಏನು ಮಾರ್ಕೆಟಲ್ಲಿ ತುಂಬಾ ಕಡಿಮೆ ರೇಟಿಗೆ 50-60 ರೂಪಾಯಿಗೆ ಸಿಗ್ತಕ್ಕಂಥ ಸನ್ ಗ್ಲಾಸಸ್ಗಳನ್ನೆಲ್ಲ ಬಳಸಲೇಬಾರದು. ಯಾಕೆಂದ್ರೆ ತುಂಬಾ ಕಡಿಮೆ ಒಂದು ಕ್ವಾಲಿಟಿಯ ಪ್ಲಾಸ್ಟಿಕ್ಗಳಿಂದ, ಫೈಬರ್ಗಳಿಂದ ಅದನ್ನ ತಯಾರು ಮಾಡಿರ್ತಾರೆ. ಸೊ ಅದರಿಂದ ಪ್ರೊಟೆಕ್ಷನ್ ಆಗೋದಕ್ಕಿಂತ ಹಾನಿ ಆಗೋದೇ ಹೆಚ್ಚು ನಮ್ಮ ಮುಖಕ್ಕೆ, ನಮ್ಮ ಕಣ್ಣುಗಳಿಗೆ. ಎಸ್, ಥ್ಯಾಂಕ್ ಯು ಮಾ. ಸೊ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಇವತ್ತು ಯಾವ್ದಾದ್ರು ಭಕ್ತಿಗೀತೆನ ಏನಾದ್ರು ಪ್ರಸ್ತುತ ಪಡಿಸ್ತೀರಾ? ಆಷಾಢ ಶುಕ್ರವಾರ, ಮೊಟ್ಟ ಮೊದಲ ಒಂದು ಆಷಾಢ ಶುಕ್ರವಾರ ಈ ವರ್ಷದ್ದು. ಯಾಕಂದ್ರೆ ನಿನ್ನೆ ತಾನೇ ಶುರುವಾಗಿದೆ ಆಷಾಢ ಮಾಸ. ಇವತ್ತಂತೂ ಮೈಸೂರು ನಗರದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕಿಲೋಮೀಟರ್ ಗಂಟ್ಲೆ ಕ್ಯೂ ಇದೆ ಅಂತೆ. ಬೆಳಗ್ಗೆ ನಾನು ಗಮನಿಸ್ತಾ ಇದ್ದೆ. ಮುಂಚೆ ಆಷಾಢ ಅಂದ್ರೆ ನಿಷಿದ್ಧ ಅಂತ, ಆಷಾಢದಾಗ ಅಂತ ವಿಶೇಷ ಪೂಜೆಗಳು ಮಾಡ್ತಿರ್ಲಿಲ್ಲ ಸರ್. ಇವಾಗ ಆಷಾಢ ಮಾಸದ ಪೂಜೆಗಳು ಅಂತಂದೇಳಿ ಅದೇ ಒಂದ್ ಟ್ರೆಂಡ್ ಆಗಿದೆ ಇವಾಗ. ಆಷಾಢದಲ್ಲಿ ಏನು ವಿಶೇಷ ಇರ್ತಿರ್ಲಿಲ್ಲ ಮುಂಚೆ. ಅಲ್ಲ, ನೀವ್ ಹೇಳ್ದಂಗೆ 100% ಕರೆಕ್ಟು. ಆದ್ರೆ ನಾಡದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಪೂಜೆ ತಲತಲಾಂತರಗಳಿಂದ ನಡ್ಕೊಂಡ್ ಬರ್ತಾ ಇದೆ ಅಲ್ಲಿ ಮಾತ್ರ. ನೀವ್ ಹೇಳಿದಾಗ ಬೇರೆ ಕಡೆ ಎಲ್ಲ ಅದೊಂದು ಇದು ಇರ್ಲಿಲ್ಲ. ಆಷಾಢ ಅಂದ್ರೆ ಎಲ್ಲದಕ್ಕೂ ಅನ್ಸಿಸನ್ ಅಂತ ಇತ್ತು, ಇವನ್ ಪೂಜೆಗಳಿಗೂ ಅನ್ಸಿಸನ್ ಇದ್ಬಿಟ್ಟಿತ್ತು. ಎಸ್, ಹೇಳಿಮ್ಮ, ಏನ್ ಹೇಳಕ್ ಇಷ್ಟಪಡ್ತೀರಿ? ಅದಾದ್ರೂ ಒಂದು ಭಕ್ತಿಗೀತೆ ಹೇಳ್ತೀರಾ? ಹೇಳಿಮ್ಮ, ಖಂಡಿತ. ಮುದ್ದು ಶಾರದೆ ಎನ್ನ ನಾಲಿಗೆಯಲಿ ತಪ್ಪು ಬಾರದೆ, ಲೋಲ ಸನೆ ನಂಬಿದೆ ನಿನ್ನ ಪಾಲಿಸೆಮ್ಮ ಮುದ್ದು ಶಾರದೆ. ಅಕ್ಷರ ವಿವೇಕವ ನಿನ್ನ ಕುಕ್ಷಿಯೊಳಿರೇಳು ಲೋಕವ, ಸಾಕ್ಷಾತ್ ರೂಪದಿಂದ ಒಲಿಗೂ ರಕ್ಷಿಸುತ್ತಾಯಿ ಪಾಲಿಸೆಮ್ಮ ಮುದ್ದು ಶಾರದೆ ಎನ್ನ ನಾಲಿಗೆಯಲಿ ತಪ್ಪು ಬಾರದೆ. ಧನ್ಯವಾದಗಳಮ್ಮ. ಸೊ ಒಂದು ಪ್ರಶ್ನೆ ಕೇಳ್ಬೋದಾ? ಇವತ್ತಿನ ಒಂದು ಪ್ರಶ್ನೆ ಮತ್ತೆ ಒನ್ಸ್ ಅಗೇನ್ ನಮ್ಮ ಮಹಾಭಾರತದ ಕುರಿತಾಗಿ, ನಾವೆಲ್ಲ ಭಾರತೀಯರು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಒಂದು ಮಹಾಭಾರತದ ಕುರಿತಾಗಿ ನನ್ನ ಒಂದು ಪ್ರಶ್ನೆ. ಸೊ ದುರ್ಯೋಧನ ಅಂತಕ್ಕಂಥ ಒಂದು ಪಾತ್ರನೇ ಈ ಒಂದು ಮಹಾಭಾರತದಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಪಾತ್ರ. ವಿಲನ್ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ತನ್ನ ಒಂದು ಆ ಒಂದು ಗಾಂಭೀರ್ಯತೆಯನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ. ಸೋಲ್ನಲ್ಲೂ ಕೂಡ ವೈಶಂಪಾವನ ಸರೋವರದಲ್ಲಿ ನೀರಿನ ಕೆಳಗಡೆ ಹೋಗ್ಬಿಟ್ಟು ಧ್ಯಾನಸ್ಥಕ್ಕೆ ಕುತ್ಕೊಳ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ
ಶಕ್ತಿಯನ್ನ ಸಾಮರ್ಥ್ಯವನ್ನ ಹೊಂದಿರತಕ್ಕಂತ ಒಬ್ಬ ಕೌರವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಹೌದು ಸರ್. ಸೊ ನನ್ನ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ದುರ್ಯೋಧನನ ಸಹೋದರಿಯ ಹೆಸರೇನು ಅಂತ. ದುಶ್ಶಲೆ. ನಮ್ಮ ಆಪ್ಷನ್ಸ್ ಅಲ್ಲಿ ದುಶ್ಶಲೆ ಅಂತಿಲ್ಲ. ನಾನು ಆಪ್ಷನ್ಸ್ ಹೇಳ್ಬಿಡ್ತೀನಿ. ಯಾವ್ದು ಸರ್ ಹಂಗಾದ್ರೆ? ನಾನು ಹೇಳ್ಬಿಡ್ತೀನಿ. ಮೊದಲನೇದು ಉತ್ತರ, ಮೊದಲನೇದು ಉತ್ತರ, ಎರಡನೇದು ಭಾನುಮತಿ, ಮೂರನೇದು ದುಶಾಲ, ನಾಲ್ಕನೇದು ಮಾದ್ರಿ. ಅದೇ ಸರ್, ದುಶಾಲ. ದುಶಾಲನಾ? ಸೊ ಅವರ ಎಲ್ಲ ಹೆಸರುಗಳು ಗೊತ್ತಿದೆಯಾ ಹಾಗಿದ್ರೆ ತಮ್ಗೆ? ಅಂದ್ರೆ ಭಾನುಮತಿ ದುರ್ಯೋಧನ ಹೆಂಡತಿ. 100% ಕರೆಕ್ಟ್. ಆಮೇಲೆ ಮಾದ್ರಿ ಅಂದ್ರೆ ಇವರು ಪಾಂಡುರಾಜನ ಎರಡನೇ ಪತ್ನಿ. ಯಾರ ಎರಡನೇ ಪತ್ನಿ? ಪಾಂಡುರಾಜನಿಗೆ ಇಬ್ರು ಹೆಂಡತಿರ್ತಾರಲ್ಲ ಸರ್, ಕುಂತಿ ಮತ್ತೆ ಮಾದ್ರಿ. ಮಾದ್ರಿ ಪಾಂಡುರಾಜನ ಎರಡನೇ ಪತ್ನಿ ಆಕಿ. ಇನ್ನೊಂದು ಉತ್ತರ ಅನ್ನೋದು ಅಭಿಮನ್ಯುವಿನ ಹೆಂಡತಿ ಅವಳು. ಎಸ್, 100%. ಪಾಂಡುರಾಜನ ಮೊದಲನೇ ಹೆಂಡತಿ ಹೆಸರು ಗೊತ್ತಿದ್ಯಾ? ಕುಂತಿ. ಕುಂತಿ, 100% ಕರೆಕ್ಟ್ ಮಾ. ಸೊ ಎಷ್ಟು ಜನ ತಂಗಿರಿದ್ರು ಅಂತ ಗೊತ್ತಾ ಈ ಕೌರವರಿಗೆ? ಒಬ್ಬಳೆ ತಂಗಿ ಅಂತ ಕೇಳಿದ್ದು ಸರ್. ಖಂಡಿತ. ಸೊ ಅವರ ಒಂದು ಕೌರವರ ಏನು ಅಷ್ಟು ಜನ ಇರ್ತಾರೆ, ಆ ಎಲ್ಲ ಕೌರವರಿಗೆ ಇದ್ದಿದ್ದು ಒಬ್ಬಳೆ ಸಹೋದರಿ, ಈ ದುಶಾಲ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜ್ಞಾನ ಇದೆ ನಿಮಗೆ ಮಹಾಭಾರತದ ಬಗ್ಗೆ. ಬಹುಶಃ ಪ್ರಶ್ನೆ ಕೇಳ್ತಾ ಹೋಗ್ಬಿಟ್ರೆ ನನಗೆ ಉತ್ತರಗಳು ಸರಮಾಲೆನೇ ಸಿಗುತ್ತೆ ಅಂತ ಅನ್ಸುತ್ತೆ. ಸೊ ಹೇಗೆ ಸ್ಕೂಲ್ ಡೇಸ್ ಅಲ್ಲೇ ಓದಿದ್ದ ಅಥವಾ ಇನ್ ಬಿಟ್ವೀನ್ ಯಾವಾಗಾದ್ರೂ ರಿಹರ್ಸ್ ಮಾಡ್ತಿರ್ತೀರಾ? ಸ್ಕೂಲ್ ಡೇಸ್ ಅಲ್ಲಿ ಓದಿದ್ದು, ಆಮೇಲಿಂದ ಒಟ್ನಲ್ಲಿ ಪೌರಾಣಿಕ ಅಂದ್ರೆ ಇಂಟ್ರೆಸ್ಟ್ ಸರ್. ಅದರಿಂದ ಅವನ್ನೆಲ್ಲ ಪೌರಾಣಿಕ ಬುಕ್ಸ್ ಸಾಕಷ್ಟು ಓದಿದ್ದೀನಿ ನಾನು. ಆದ್ರಿಂದ ಬಂದಿದೆ. ಓಕೆ. ಸೊ ಇತ್ತೀಚಿನ ಒಂದು ಯೂತ್ಸ್ ಅಲ್ಲಿ ನಮ್ಮ ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಈ ರೀತಿ ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಭಗವದ್ಗೀತೆ, ಭಾಗವತ ಇವನ್ನೆಲ್ಲ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದು ಪೇರೆಂಟ್ಸ್ ತಪ್ಪ ಅಥವಾ ಸ್ಕೂಲ್ ತಪ್ಪ ಅಥವಾ ನಮ್ಮ ಸಮಾಜ ಈಗ ನಡ್ಕೊಳ್ತಿರೋ ರೀತಿ ತಪ್ಪ? ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಪೇರೆಂಟ್ಸ್ ಇಂದು ತಪ್ಪಲ್ಲ, ಸ್ಕೂಲಿಂದು ತಪ್ಪಲ್ಲ ಸರ್. ಅವ್ರವ್ರ ಓನ್ ಇಂಟ್ರೆಸ್ಟ್ ಅದು. ಅದು ಎಲ್ಲರಿಗೂ ಎಲ್ಲ ವಿಚಾರದ ಬಗ್ಗೆ ಆಸಕ್ತಿ ಇರಲ್ಲ. ಆದ್ರೆ ಸ್ಕೂಲಿಂದ ಅಂದ್ರೆ ತಪ್ಪೇನಿಲ್ಲ ಸರ್. ಎಲ್ಲಾ ಸಿಲೆಬಸ್ಗಳಲ್ಲೂ ಒಂದೊಂದ್ ಚಾಪ್ಟರ್ ಆದ್ರೂ ಇದ್ದೇ ಇರುತ್ತೆ ರಾಮಾಯಣ ಮಹಾಭಾರತದ ಬಗ್ಗೆ. ಹಂಗಾಗಿ ಟೀಚರ್ಸ್ ಇಂದ ಏನ್ ತಪ್ಪಿಲ್ಲ. ಪೇರೆಂಟ್ಸ್ ತಪ್ಪಿದ್ರು ಇರಬಹುದು ಅಕಸ್ಮಾತ್ರ. ಈ ಪುರಾಣ ಪುಣ್ಯ ಕಥೆಗಳೆಲ್ಲ ತಿಳ್ಕೊಂಡು ಏನಾಗಬೇಕಾಗಿತ್ತು ಅಂತಂದೇಳಿ ಅಂತ ಭಾವನೆನು ಕೆಲವ್ರಿಗೆ ಬಂದಿರುತ್ತೆ ಅದು. ಒಟ್ನಲ್ಲಿ ಏನೇ ಅಂದ್ರೂ ನಮ್ಮ ಎರಡು ಪ್ರಾಚೀನ ಮಹಾಕಾವ್ಯಗಳೆಲ್ಲ ರಾಮಾಯಣ ಮಹಾಭಾರತದ ಬಗ್ಗೆ ತಿಳ್ಕೊಂಡಿದ್ರೆ ಚೆನ್ನಾಗಿತ್ತು. ಖಂಡಿತ ಖಂಡಿತ. ಯಾಕೆಂದ್ರೆ ನಾನು ಮೊನ್ನೆನೂ ಕೂಡ ಹೇಳ್ತಾ ಇದ್ದೆ, ಒಂದೊಂದೇ ಸಾಲುಗಳಲ್ಲಿ ಸಂಪೂರ್ಣ ಜೀವನದ ಒಂದು ಪಾಠವನ್ನ ಅದರಲ್ಲಿ ಹೇಳಲಾಗಿದೆ. ಸಿಂಪಲ್ ಆಗಿ ಎರಡೇ ಲೈನು. ಏನು ಮಾಡಬಾರ್ದು ಅಂತ ರಾಮಾಯಣ ಹೇಳಿದ್ರೆ ಏನ್ ಮಾಡಬೇಕು ಅಂತ ಮಹಾಭಾರತ ಹೇಳತ್ತೆ. ಸಿಂಪಲ್. ಇವೆರಡು ಲೈನ್ಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಜೀವನ ಎಲ್ಲವನ್ನ ಕಲ್ಸ್ಕೊಡತ್ತೆ ಅಲ್ವಾ? ಎಸ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ನಮ್ಮ ಒಂದು ಮಹಾಕಾವ್ಯಗಳ ಜ್ಞಾನಕ್ಕೆ ನಾನಂತೂ ಅಭಾರಿಯಾಗಿದ್ದೇನೆ. ಸೊ ನಿಮ್ಮ ಒಂದು ಜ್ಞಾನ ಇನ್ನಷ್ಟು ಜನರಿಗೆ ಹರಡಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಸರ್. ಇನ್ನೊಂದು ಇದು ನಮಸ್ತೆ ಜಯನಗರಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರೋಗ್ರಾಮ್ ಬರುತ್ತೆ ಅಂದ್ರಲ್ಲ, ಅದು ಯಾವತ್ತಿಂದ ಎಪಿಸೋಡ್ ಯಾವತ್ತು ಬರುತ್ತೆ ಸರ್? ಅದು ನಿನ್ನೆ ಕಾರ್ಯಕ್ರಮ ಇವತ್ತು ರಾತ್ರಿಗೆಲ್ಲ, ಅಂದ್ರೆ ನಿನ್ನೆ ರಾತ್ರಿಗೆಲ್ಲ ಅಪ್ಲೋಡ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಈಗ ಇವತ್ತು ಕಾರ್ಯಕ್ರಮ ಆಯ್ತು ಅಂದ್ರೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗತ್ತೆ. ಮರುಪ್ರಸಾರ ಆದ ಒಂದು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲಿ ಸಿಗತ್ತೆ. ಯೂಟ್ಯೂಬ್ ಅಲ್ಲಿ ಅಂದ್ರೆ ಇವತ್ತಿಂದ ನಾಳೆಗ? ಇಲ್ಲ, ಇವತ್ತು ಸಂಜೆ ಸಿಗತ್ತೆ, 7 ಗಂಟೆ ಮೇಲೆ ಸಿಗತ್ತೆ. ಇವತ್ತಿಂದ ಇವತ್ತೇ ಸಿಗುತ್ತಾ? ಸಿಗುತ್ತೆ. ಅಂದ್ರೆ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಇರುತ್ತಲ್ವಾ, ಆ ಮರುಪ್ರಸಾರದ ಅವಧಿ ಮುಗಿಬೇಕು. ಹೌದಾ? ಮೊನ್ನೆ ನಮ್ ತಂಗಿಗೆ ವಿಶ್ ಮಾಡಿದ್ನಲ್ಲ ಸರ್ ನಾನು, ಅದಕ್ಕೆ ಅವಳು ಸವಿತಾ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ದೆ ನಾನು ಫೋನ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನೋಡ ಅಂತಂದೇಳಿ. ಅದು ಹಳೆ ಎಪಿಸೋಡ್ ಬರ್ತಿತ್ತು ಅಂತ ಅಂದಕ್ಕೆ ಅದಕ್ಕೆ ಇಲ್ಲ, ಅಲ್ಲಿ ಪಕ್ಕದಲ್ಲಿ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಅಂದ್ರೆ ಅದು ಡೇಟ್ ವೈಸ್ ಇರುತ್ತೆ. ನಿಮ್ಗೆ ಡೇಟ್ ವೈಸ್ ಇರುತ್ತೆ. ನಿಮ್ಗೆ ಒಂದು ವರ್ಷದ ಡೇಟ್ ನೀವು ಬೇಕಂದ್ರೂ ಕೂಡ ಆಯಾ ದಿನಾಂಕಗಳ ಪ್ರಕಾರನೇ ಇರುತ್ತೆ. ಇವತ್ತು 26 ಅಂದ್ರೆ ನಿನ್ನೆ 25 ಇರುತ್ತೆ, ಅದರಿಂದ 24, ಅದರಿಂದ 23, ಹೀಗೆ ಸೀರೀಸ್ ಅಲ್ಲೇ ಇರುತ್ತೆ. ಎಲ್ಲೂ ನೀವು ಹುಡುಕೋ ಅವಶ್ಯಕತೆ ಅಂದ್ರೆ ಇವತ್ತಿನ ಎಪಿಸೋಡ್ ಇವತ್ತೇ ಬರುತ್ತೆ. ಹಂಗಂದ್ರೆ ಅಕಸ್ಮಾತ್ ನಾವು ಪ್ರೀವಿಯಸ್ ನೋಡ್ಬೇಕಂದ್ರೆ ಅವತ್ತಿನ ಡೇಟ್ ಕೊಟ್ರೆ ಬರುತ್ತೆ ಅಂತ. ಅಲ್ಲೇ ಇರುತ್ತೆ, ಮೇಲೆ ಕೆಳಗನೆ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ. ಸೊ ಫಸ್ಟ್ ಕಾಣಿಸ್ಕೊಳ್ತಕ್ಕಂಥದ್ದೇ ನಿನ್ನೆ ಕಾರ್ಯಕ್ರಮ ಕಾಣಿಸ್ಕೊಂಡುತ್ತೆ. ಈಗ ನೀವು ಚೆಕ್ ಮಾಡಿದ್ರಿ ಅಂದ್ರೆ
ಹಾ ಸರ್. ಫಸ್ಟ್ ನಿನ್ನೆ ಕಾರ್ಯಕ್ರಮ ಕಾಣಿಸ್ಕೊಳತ್ತೆ, ಅಲ್ಲಿಂದ ಸ್ವಲ್ಪ ಮೇಲೆ ಹೋದ್ರೆ ಮೊನ್ನೆದು, ಹಾಗೆ ಅದ್ರ ಹಿಂದೆನೇ ಇರುತ್ತೆ. ಹೌದಾ? ಇವತ್ತು 7 ಗಂಟೆ ಮೇಲೆ ಇವತ್ತಿನ ಕಾರ್ಯಕ್ರಮ ಕಾಣಿಸ್ಕೊಳ್ಳುತ್ತೆ ಅಲ್ಲಿ. ಹಾ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಸಾಕಷ್ಟು ವಿಚಾರಗಳ ಬಗ್ಗೆ ಒಂದು ಚರ್ಚೆ. ಮಹಾಭಾರತ ಅಂದ್ರೆ ಹಾಗೆ ಅಗಾಧವಾಗಿರ್ತಕ್ಕಂಥ ಒಂದು ಮಹಾಕಾವ್ಯ. ತಿಳ್ಕೊಳೋದು, ಕಲಿತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಾಕಷ್ಟು ಇದೆ. ಒಂದು ಸಣ್ಣ ತಪ್ಪಿನಿಂದ ಏನೆಲ್ಲ ಬೇಕಾದರೆ ಆಗತ್ತೆ ಅಂತಕ್ಕಂಥದ್ದನ್ನು ಮಹಾಭಾರತ ಸೂಚ್ಯವಾಗಿ ಹೇಳುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು ಸರ್? ಚೆನ್ನಾಗಿದ್ದೀನಿ. ನಿಮ್ಮ ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ಪಲಾವು. ನಿಮ್ದು ಸರ್? ನಂದು ಇಲ್ಲಮ್ಮ, ಇನ್ನು ತಿಂಡಿ ತಿನ್ಬೇಕು. ಹೌದ್ರಾ? ಬರ್ರಿ ಸರ್, ಪಲಾವ್ ತಿನ್ನಂತ್ರೆ. ಥ್ಯಾಂಕ್ ಯು ಮಾ, ಆಗಲಿ, ತುಂಬ ಸಂತೋಷ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ನಿನ್ನೆ ಫಂಕ್ಷನಿಗೆ ಹೋಗಿದ್ವಿ. ವಿವೇಕಾನಂದರದ್ದು ಇದು ಸತ್ಸಂಗಕ್ಕೆ ಫಂಕ್ಷನ್ ಇದು ಫೋಟೋ ಹಾಕಿದ್ದಾರೆ ಸರ್ ಅವರು. ಓಕೆ. ಹಾಂ, ಅದು ಒಂದು ಇದು ಮಾಡ್ಬೇಕು. ಆಮೇಲೆ ನಮ್ಮ ಪಾಪಂದು ಒಂದು ಇದನ್ನ ಕಳಿಸಿದಾರೆ ಸರ್. ಅದೇ ನೀವು ಸರಿ ದುರ್ಗಮ್ಮನ ಜಾತ್ರೆಯಲ್ಲಿ ವಿ1 ಚಾನಲ್ ಇಂದ ಇದನ್ನ ಪ್ರೋಗ್ರಾಮ್ ನಡೆಸ್ಕೊಟ್ರಲ್ಲ ಸರ್, ದುರ್ಗಮ್ಮ ದೇವಿ ದೇವಸ್ಥಾನದ್ದು. ಅವಾಗ ಅವಳೇ ಬಂದು ಹಾಡು ಹೇಳ್ತೀನಿ ಅಂತ ನಂದು ಹೇಳಿದಾಗೆ ನೀವ್ ಹೇಳಿದ್ರಂತೆ, ಪುಟಾಣಿ ಮಗು ತಾನೇ ಬಂದು ಅವಳೆ ಹೇಳಕ್ಕೆ ಹಾಡು ಅಂತ ನಂದು ಹೇಳಿದ್ರಂತಲ್ಲ ಸರ್. ಜಾಹ್ನವಿ ಅಂತ ಅವಳ ಹೆಸರು. ಅವಳದು ಒಂದು ಫೋಟೋ ಏನೋ ಹಾಕಿದಾರಂತೆ. ಅದಕ್ಕೆ ಅದನ್ನ ನೋಡ್ಬೇಕು ಸರ್. ಅದು ಈ ಫೋಟೋ ಕಳಿಸಿದ್ರ ನಮ್ಗೆ? ಹ್ಞೂ ಸರ್, ಕಳ್ಸಿದಾರೆ. ವಿವೇಕಾನಂದ್ರ ನಿನ್ನೆ ಹೋಗಿದ್ವಲ್ಲ ಸರ್, ಅವರು ನಿನ್ನೆ ಹೇಳಿದ್ವಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ರಿ ಸರ್ ಅದನ್ನ. ಆ ಫೋಟೋಸ್ಗಳು ಬಂದಿದೆ, ಬಟ್ ಜಾಹ್ನವಿ ಫೋಟೋಸ್ ನಮ್ಗೆ ಬಂದಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ಹೌದಾ ಸರ್? ಅದನ್ನ ಇವತ್ತು ಕೇಳ್ತೀನಿ ಸರ್. ಕಳಿಸ್ರಿ ಅಂದಿದ್ದೆ, ನಿನ್ನೆ ಕಳ್ಸಿನಿ ಅಂದ್ರೆ ಪ್ರೋಗ್ರಾಮ್ ನಾನು ಇರ್ಲಿಲ್ಲ ಸರ್, ಮೊನ್ನೆ ಪ್ರೋಗ್ರಾಮ್ ಇರ್ಲಿಲ್ಲ. ಈ ಫೋಟೋದಲ್ಲಿ ಹಂಗಾಗಿ ಹ್ಞೂ ಸರ್, ವಿವೇಕಾನಂದ್ರದ್ದು ಸರ್. ನೀವು ಎಲ್ಲಿದ್ದೀರಿ ಇದ್ರಲ್ಲಿ ಗೊತ್ತಾಗ್ತಿಲ್ಲ, ಬಟ್ ಫೋಟೋ ಪ್ರಸಾರ ಆಗತ್ತೆ ಈಗ. ಓಕೆ, ಹೌದಾ ಸರ್? ಹ್ಞೂ, ಫ್ರಂಟ್ ಅಲ್ಲಿ ಇದೀವಿ ಸರ್ ನಾವು. ಹಿಂದೆ ಇದ್ದೀರಾ? ಹ್ಞೂ ಸರ್. ಓಕೆ ಓಕೆ, ಇನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಫೋಟೋ ಪ್ರಸಾರ ಆಗತ್ತೆ. ಧನ್ಯವಾದಗಳು. ಆ ಒಂದು ಏನ್ ಕಾರ್ಯಕ್ರಮ ಅಂತ ಕೇಳ್ಬೋದಾ ಅದು? ಅದು ಸರ್ ಶಿವಮೊಗ್ಗದಿಂದ ನಡೆಸ್ಕೊಡ್ತಾರೆ ಸರ್. ತಿಂಗಳಿಗೆ ಒಂದ್ಸರಿ ಬರ್ತಾರೆ ಸರ್, ಹಾಸನದಿಂದ, ಶಿವಮೊಗ್ಗದಿಂದ. ಅವರೆಲ್ಲ ಬಂದ್ಬಿಟ್ಟು ವಿವೇಕಾನಂದ್ರದ್ದು ಬಳಗ ಮಾಡಿದ್ದಾರೆ ಸರ್ ಅಲ್ಲಿ ಇದ್ರಲ್ಲಿ, ಎಂತದದು ಕಾವೇರಮ್ಮ ಸ್ಕೂಲ್ ಹತ್ರ. ಅಲ್ಲಿ ಫಂಕ್ಷನ್ ವಾರನೂ ಇರುತ್ತೆ ಸರ್. ಹಿಂಗೆ ಬೇರೆ ಬೇರೆ ಊರಿಂದ ಬರೋರು ತಿಂಗಳಿಗೆ ಒಂದ್ಸರಿ ಬರ್ತಾರಲ್ಲ ಸರ್, ಅವಾಗೆ ಗ್ರ್ಯಾಂಡ್ ಆಗಿ ಇರ್ತಿರ್ತಾರೆ ಪ್ರೋಗ್ರಾಮ್. ಏನ್ ಸರ್ ಈ ಕಾರ್ಯಕ್ರಮದ ಉದ್ದೇಶ ಏನು? ಉದ್ದೇಶ ಅಂದ್ರೆ ಅದೇ ಸತ್ಸಂಗ, ಅಂದ್ರೆ ಮಹಿಳೆಯರಿಗೆ ಎಲ್ಲ ಇದ್ರದ್ದು ವಿವೇಕಾನಂದ್ರ ಬಗ್ಗೆ ತಿಳಿಸೋದು ಸರ್. ಅದ್ರ ಬಗ್ಗೆ ನಾವು ಹೋಗ್ ಬಂದಿವಿ ಸರ್. ಸಾಲಿಗ್ರಾಮಕ್ಕೆ ವಿವೇಕಾನಂದ್ರದ್ದು ಎಲ್ಲ ನೋಡ್ಕೊಂಡ್ ಬಂದಿವಿ. ಗುರುಜಿ ಅವ್ರನ್ನ ನೋಡ್ಕೊಂಡ್ ಬಂದಿವಿ. ಚೆನ್ನಾಗಿದೆ ಸರ್ ಪ್ರೋಗ್ರಾಮ್ ಎಲ್ಲ ಅಲ್ಲಿ. ಅಲ್ಲಿ ವಾತಾವರಣನೂ ಚೆನ್ನಾಗಿದೆ ಸರ್. ಫೋಟೋ ಪ್ರಸಾರ ಆಗ್ತಾ ಇದೆ ನೋಡಿ. ಹ್ಞೂ ಸರ್, ಹೌದು ಸರ್. ಸೊ ಇಲ್ಲಿ ಸಾಕಷ್ಟು ಜನ ಮಕ್ಕಳು ಇರ್ತಾರೆ ಅಂತ ಅನ್ಸುತ್ತೆ. ಹ್ಞೂ ಸರ್, ಮಕ್ಕಳು ಇಲ್ಲ, ದೊಡ್ಡವರೇ ಇರೋದು ಜಾಸ್ತಿ ಸರ್. ನಾವು ಫ್ರಂಟ್ ಅಲ್ಲಿ ಇದೀವಿ, ಹಿಂದೆ ಇದೀವಿ. ಮುಂದೆಲ್ಲ ಫುಲ್ ಆಗಿತ್ತು ಸರ್ ಸೀಟು. ಫ್ರಂಟ್ ಅಲ್ಲಿ ಇವರು ಶಿವಮೊಗ್ಗದಿಂದ ಬಂದಿರೋರು ಮೇಡಮ್. ಹ್ಞೂ ಸರ್, ಅವರು ತಿಂಗಳಿಗೆ ಒಂದ್ಸರಿ ಪ್ರೋಗ್ರಾಮ್ ಇರುತ್ತೆ, ಬೇರೆ ಬೇರೆಯವರು ಹಿಂಗ್ ಬರ್ತಾನೆ ಇರ್ತಾರೆ ಸರ್. ಹ್ಞೂ ಸರ್. ತುಂಬಾ ಖುಷಿ ವಿಚಾರ ಏನಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲ ಮಹಿಳೆಯರೇ ಸೇರ್ಕೊಂಡಿದ್ದೀರಿ. ವಿವೇಕಾನಂದರ ಒಂದು ಯಶೋಗಾಥೆಯನ್ನ ಅಥವಾ ಜೀವನ ಚರಿತ್ರೆಯನ್ನ ತಿಳ್ಕೊಳ್ಳಿಕ್ಕೆ, ಕಲೀಲಿಕ್ಕೆ. ಅಫ್ಕೋರ್ಸ್ ಇನ್ನೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಸೊ ಒಂದು ಮನೆ ಯಜಮಾನಿ ಕಲ್ತ್ಕೊಂಡ್ಬಿಟ್ರೆ ಆಬ್ವಿಯಸ್ಲಿ ಅವ್ರ ಮಕ್ಕಳನ್ನ ವಿವೇಕಾನಂದನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೂ ಅವರ ಒಂದು ಹಾದಿಯಲ್ಲಿ ಸಾಗೋ ಹಾಗೆ ಒಳ್ಳೆ ರೀತಿಯ ಒಂದು ಗುಣಗಳನ್ನ, ಒಳ್ಳೆ ರೀತಿಯ ಒಂದು ದೇಶಕ್ಕೋಸ್ಕರ ದುಡಿತಕ್ಕಂತ ಒಂದು ಸಾಮರ್ಥ್ಯವನ್ನು ಬೆಳೆಸ್ಬಿಟ್ರೆ ಸಾಕು ಅಲ್ವಾ? ಹೌದು ಸರ್. ಆಮೇಲೆ ನಾನು ಅನ್ನೋ ಭಾವನೆ ಇರಬಾರ್ದು, ನಾವು ನಮ್ಮವರು ಅನ್ನೋ ಭಾವನೆನೆ ಇಟ್ಕೋಬೇಕು ಅನ್ನೋ ಬಗ್ಗೆನೆ ಅಲ್ಲಿ ಬಹಳನೇ ಇದು ಮಾಡ್ತಾರೆ ಸರ್. ಏನೇ ಅಂದ್ರು ಅವ್ರು ಒಂದು ಹೇಳಿರೋ ವಿಚಾರ ನಮ್ಮ ಮನ ಮುಟ್ಟುವಂತೆ ಅವ್ರು ಹೇಳ್ತಾರಲ್ಲ ಸರ್, ತುಂಬಾ ಇಷ್ಟ ಆಗುತ್ತೆ ಸರ್ ಅದು ಕೇಳಕ್ಕೆ. ವಾರ ಇರುತ್ತೆ ಸರ್ ಅಲ್ಲಿ, ಪ್ರಸಾದನೇ ಮಾಡಿರ್ತಾರೆ. ನಾವು ವಾರ ಹೋಗಕ್ಕಾಗಲ್ಲ ಸರ್, ಹಿಂಗೆ ದೊಡ್ಡ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಹೋಗ್ತಿವಿ. ಫೋನ್ ಮಾಡ್ತಾರೆ ಮೇಡಮ್, ಹಂಗ ಅವಾಗೇ ನಾವು ಹೋಗ್ತೀವಿ ಸರ್ ನಮ್ಮೂರಿಂದ. ತುಂಬಾ ಸಂತೋಷಮ್ಮ. ಸೊ ನಂದೊಂದು ಮನವಿ ನಿಮ್ಮ ಹತ್ರ ಮತ್ತೆ ಆ ಸಂಘಟಕರ ಹತ್ರ,
ಸಾಧ್ಯವಾದರೆ ಭಾನುವಾರಗಳಂತ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ನಿಮ್ಮ ಮನೆಯ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗಿ ವಿವೇಕಾನಂದರ ಒಂದು ಆ ಜೀವನ ಶೈಲಿ ಹೇಗಿತ್ತು, ಅವರು ಜನರೊಟ್ಟಿಗೆ ದೇಶದೊಟ್ಟಿಗೆ ಇಟ್ಕೊಂಡಿರ್ತಕ್ಕಂಥ ಅಭಿಮಾನವನ್ನ ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸಿದಾಗ ನಾವು ಹಿಂದೂಗಳಂತ ಹೇಳೋ ಅವಶ್ಯಕತೆನೇ ಇಲ್ಲ. ಆ ಮಕ್ಕಳೇ ತಾನೇ ಆ ಹಿಂದುತ್ವವನ್ನ ರೂಪಿಸ್ಕೊಳ್ತಾರೆ, ಅಳವಡಿಸ್ಕೊಳ್ತಾರೆ. ಹೌದು ಸರ್. ಆಮೇಲೆ ಅವರು ಮನೆಗೆ ಬರ್ತಾರೆ ಸರ್, ಅವರು ಗ್ರೂಪ್ ಮಾಡ್ಕೊಂಡಿದ್ದಾರೆ ಸರ್. ಶನಿವಾರ ಮಾತ್ರ ಅವ್ರು ಎಲ್ಲೂ ಬರಲ್ಲ, ಬಾಕಿ ದಿನದಲ್ಲಿ ಮಾತ್ರ ಎಲ್ಲ ಊರಿಗೆಲ್ಲ ಬರ್ತಾರೆ ಸರ್. ವೀಣಾ ಮೇಡಮ್, ವೀಣಾ ರಂಗನಾಥ್ ಅಂತ ಅವ್ರ ಹೆಸರು. ಆಮೇಲೆ ಅವ್ರ ಮಗ ನಂದನ್ ಅಂತಂದು ತುಂಬಾನೇ ಇದಕ್ಕೆ ಅಂತ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸರ್ ಅವರು. ಓಕೆ ಅಮ್ಮ, ಸಾಧ್ಯವಾದ್ರೆ ನಿಮ್ಮ ನಂಬರಿಂದ ನಮ್ಗೆ ಆ ವೀಣಾ ರಂಗನಾಥ್ ಅವ್ರ ನಂಬರ್ನ ಶೇರ್ ಮಾಡಿರಿ. ಹ್ಞೂ ಸರ್, ಆಯ್ತು ಸರ್. ಯಾವತ್ತಾದ್ರೂ ಒಮ್ಮೆ ನಮ್ಗೆ ಒಂದು ಕಾರ್ಯಕ್ರಮಗಳ ಒಂದು ಅವಶ್ಯಕತೆ ಇದ್ದಾಗ ಖಂಡಿತ ನಾವು ಕೂಡ ಅವ್ರನ್ನ ಸಂಪರ್ಕ ಮಾಡ್ತೀವಿ. ಆ ಮೂಲಕ ವಿವೇಕಾನಂದ ಜಯಂತಿ ಆಗಿರ್ಬೋದು ಅಥವಾ ಒಂದ್ ಯಾವ್ದಾದ್ರು ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಅವ್ರನ್ನ ಮಾತಾಡಿಸೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಆಯ್ತು ಸರ್, ಆಯ್ತು ಸರ್. ತುಂಬಾ ಖುಷಿ ಆಯ್ತು. ಅವರ ಒಂದು ಸೇವೆಗೆ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳಿ ನಮ್ಮ ನಮಸ್ಕಾರಗಳನ್ನ ಅವ್ರಿಗೆ ತಿಳಿಸಿ. ಸರ್, ಥ್ಯಾಂಕ್ ಯು ಸರ್. ನಾವು ಸುಮಾರು ಇದು ವಿವೇಕ ಸಂಪದ ಬುಕ್ಸ್ ಮಾಡ್ಸಿದೀವಿ ಸರ್. ಅವರು ಇದರಿಂದ ಸುಮಾರು ಇಲ್ಲಿ ಜನರಿಗೆಲ್ಲ ಮಾಡ್ಸೋದ್ರಿಂದ ಗುರುಜಿಯವ್ರ ಕಡೆಯಿಂದಾನೇ ಪದಕ ಹಾಕ್ತಿದ್ರು ಸರ್ ನಮಗೆ. ತುಂಬಾ ಸಂತೋಷ. ಹಂಗಾಗಿ 2 ಸರಿ ನಾವು ಹೋಗಿ ಬಂದಿವಿ ಸರ್ ಸಾಲಿಗ್ರಾಮಕ್ಕೆ. ಹಂಗಾಗಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಅಂದ್ರೆ ಯಾವ ಜಾತಿ ಭೇದ ಅದು ಇದು ಏನು ಒಟ್ಟೆ ಇದ್ ಮಾಡಲ್ಲ ನೋಡ್ರಿ ಸರ್. ನೀವ್ ಯಾರು ಎಷ್ಟೇ ಜನ ಬಂದ್ರು ಕೂಡ ತುಂಬಾನೇ ಚೆನ್ನಾಗಿ ಅಲ್ಲಿ ಅವಾಯ್ಡ್ ಮಾಡ್ತಾರೆ ಸರ್. ಏನಾದ್ರೂ ಫೀಸ್ ಇರುತ್ತಾ ಅದಕ್ಕೆ? ಏನ್ ಸರ್, ಇಲ್ಲ ಅಂದ್ರೆ ಬಸ್ಸಿಗೆ ಹೋಗೋದಷ್ಟೇ ಒಂದ್ ಬಿಟ್ರೆ ಏನಿಲ್ಲ ಸರ್. ಓಕೆ, ಎಲ್ಲ ಫ್ರೀ ಆಗೇ ಇರುತ್ತೆ. ಎಲ್ಲ ಫ್ರೀ ಆಗಿ ಊಟ ತಿಂಡಿ ಅಲ್ಲೆಲ್ಲ ಫ್ರೀ ಆಗಿ ಇರುತ್ತೆ. ನಾವೆಲ್ಲರೂ ಬೇರೆ ಕಡೆಗೆ ನೋಡ್ಬೇಕು ಅಂದ್ರೆ ನಾವೇನ್ ಬಸ್ಸಲ್ಲಿ ಹೋಗಿರ್ತೀವೋ ಅವರೇ ಎಲ್ಲ ಇದ್ ಮಾಡ್ತಾರೆ ಸರ್. ನಾವೇನು ದುಡ್ಡು ಕೊಡಂಗಿಲ್ಲ. ಒಂದ್ಸರಿ ನಾವ್ ಇಲ್ಲಿ ಅಮೌಂಟ್ ಬಸ್ಸಿಗೆ 1000 1,500 ಏನ್ ಕೊಟ್ಟಿರ್ತೀವೋ ಅದೇ ಅಮೌಂಟ್ ಅಲ್ಲೇ ನಾವ್ ಹೋಗಿ ಬರ್ತೀವಿ ಸರ್. ಎಷ್ಟು ದಿವಸ ಇರುತ್ತದು? ಅದು ಸರ್ ಇವತ್ತಂಗ್ ಹೋಗ್ತಿವಿ, ನೈಟ್ ಹೋಗ್ತಿವಿ, ಬೆಳಗಿನ ಜಾವ 3-4 ಗಂಟೆಗೆ ಅಲ್ಲಿ ಇರ್ತೀವಿ ಸರ್. ಮತ್ತೆ ಬೆಳಗ್ಗೆ ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋದೆ ಅಂದ್ರೆ ಗುರುಜಿ ಅವ್ರದ್ದು ಇದು ಇರುತ್ತೆ ಸರ್, ಪೂಜೆ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಅಲ್ಲೇ ಪ್ರಸಾದ ಇರುತ್ತೆ, ಪ್ರಸಾದ ಮಾಡ್ಕೊಂಡು ನಾವೇನ್ ಬಸ್ಸಲ್ಲಿ ಏನ್ ಹೋಗಿರ್ತೀವಲ್ಲ ಸರ್ ಅದೇ ಬಸ್ಸಲ್ಲೇ ಎಲ್ಲ ಸುತ್ತಮುತ್ತ ಪ್ಲೇಸ್ಗಳು ನೋಡ್ಕೊಂಡು ಮತ್ತೆ ಅಲ್ಲೇ ಊಟಕ್ಕೆ ಬರ್ಬೇಕು ಸರ್. ಅಲ್ಲೇ ಊಟಕ್ಕೆ ಬಂದು ಮತ್ತೆ ಸಾಯಂಕಾಲ ಗುರುಜಿ ಅವ್ರದ್ದು ಸಂಭಾಷಣೆ ಪ್ರೋಗ್ರಾಮ್ ಇರುತ್ತೆ ಸರ್. ಎಷ್ಟೋ ಅಡಿ ಇದು ವಿಗ್ರಹ ಇದೆ ವಿವೇಕಾನಂದರದ್ದು, ಅಲ್ಲಿ ಹೋಗ್ತೀವಿ ಸರ್. ಅಲ್ಲಿ ಹೋಗ್ಬಿಟ್ರೆ ನಿಜವಾಗ್ಲೂ ಒಂದು ಗುಂಡು ಪಿನ್ ಬಿದ್ರುನು ಕೇಳಿಸುತ್ತೆ ಸರ್, ಅಷ್ಟು ನಿಶಬ್ದ ಇರುತ್ತೆ ಸರ್ ಪ್ಲೇಸ್. ಎಲ್ಲಿ ಅದಿರೋದು ಆಕ್ಚುಲಿ? ಅದು ಇದು ಸರ್ ವಿವೇಕಾನಂದರದ್ದು ಇದನ್ ಮಾಡಿದ್ದಾರೆ ಸರ್ ಅಲ್ಲಿ. ಅಲ್ಲಿಂದ ಒಂದ್ ಸ್ವಲ್ಪ ಒಂದು 3-4 ಕಿಲೋಮೀಟರ್ ಆಗುತ್ತೆ, ಅದೇ ಬಸ್ಸಲ್ಲೇ ಹೋಗೋದು ಸರ್. ಅಲ್ಲಿ ಗುರುಜಿ ಬರ್ತಾರೆ. ಹಲೋ, ಯಾವ ಊರ ಹತ್ರ ಅದು? ಅದು ಸರ್ ಇದ್ರ ಹತ್ರನೇ, ಅದೊಂದು ಕೇಳಿ ತಿಳಿಸ್ತೀನಿ ಸರ್ ನಿಮಗೆ. ವಿವೇಕಾನಂದರದ್ದು ಮೂರ್ತಿ ಇದೆ ದೊಡ್ಡದು. ನಮ್ಮ ಕರ್ನಾಟಕದಲ್ಲಿನಾ? ಹ್ಞೂ ಸರ್, ನಮ್ ಕರ್ನಾಟಕದಲ್ಲೇ ಅಲ್ಲೇ ಇದ್ರ ಸರ್ ಎಂತದದು ಸಾಲಿಗ್ರಾಮದಿಂದ ಒಂದ್ ಸ್ವಲ್ಪ ದೂರ ಹೋಗ್ಬೇಕಷ್ಟೇ ಸರ್, 3-4 ಕಿಲೋಮೀಟರ್ ಅಷ್ಟೇ. ನಮ್ಮ ಧರ್ಮಸ್ಥಳ ದಕ್ಷಿಣ ಕನ್ನಡ ಹತ್ರ ಅಲ್ವಾ? ಹ್ಞೂ ಸರ್, ದಕ್ಷಿಣ ಕನ್ನಡದಲ್ಲೇ ಬರುತ್ತೆ. ಸುಮಾರು 35-40 ಅಡಿ ವಿಗ್ರಹ ಇದೆ ಸರ್ ವಿವೇಕಾನಂದರದ್ದು. ಅದೇ ನೀವ್ ಹೇಳ್ತಾ ಇರೋದು ಧರ್ಮಸ್ಥಳ ಹತ್ರ ಸಾಲಿಗ್ರಾಮ ತಾನೆ? ಇಲ್ಲ 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 ಸರ್, ಇಲ್ಲಿ ಬರುತ್ತೆ, ಉಡುಪಿ ಕಡೆಗೆ ಬರುತ್ತೆ ಸರ್. ಉಡುಪಿ ಹತ್ರನಾ? ಓಕೆ. ಹ್ಞೂ ಸರ್. ಓಕೆ, ಸರಿ ಸರಿ, ಖಂಡಿತ ಅದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಮುಂದಿನ ದಿನಗಳಲ್ಲಿ ತಗೊಳ್ತೀನಿ ನಿಮ್ಮಿಂದ. ಸೊ ತುಂಬಾ ಖುಷಿ ವಿಚಾರ, ಯಾಕಂದ್ರೆ ಉಚಿತವಾಗಿ ಅಷ್ಟೊಂದೆಲ್ಲ ಅವ್ರು ವ್ಯವಸ್ಥೆ ಮಾಡ್ತಾರೆ, ಅಲ್ಲಿಂದ ಇಲ್ಲಿ ಬಂದು ಕೂಡ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ವಿವೇಕಾನಂದರ ಆದರ್ಶಗಳನ್ನ ನಮ್ಮ ಯೂತ್ಸ್ ಅಲ್ಲಿ, ಮಹಿಳೆಯರಲ್ಲಿ ತುಂಬಾ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ತುಂಬಾ ಖುಷಿ ವಿಚಾರ ಅಮ್ಮ, ಖಂಡಿತ. ಅವರು ಆಮೇಲೆ ಗುರುಜಿ ಅವರು, ಆಮೇಲೆ ಅವ್ರ ಮಗ ಸರ್ ಚಂದ್ರಶೇಖರ್ ಉಡುಪ ಅವರು ಮಾತಾಡ್ತಾರೆ ಸರ್. ನಿಜವಾಗ್ಲೂ ಅಷ್ಟು ಕೇಳ್ತಕ್ಕದ್ದ ಒಂದು ಭಾಷಣ ಸರ್, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಓಕೆ, ಈ ಕಡೆ ಯಾವಾಗಾದ್ರೂ ಬಂದಾಗ ನಮಗೊಂದು ಮುಂಚಿತವಾಗಿ ದಿನಾಂಕವನ್ನು ತಿಳಿಸಿ, ಸಾಧ್ಯವಾದ್ರೆ ಅವ್ರ ಜೊತೆ ಒಂದು 5 ನಿಮಿಷ ಮಾತಾಡೋ ಪ್ರಯತ್ನವನ್ನು ಮಾಡೋಣ. ಆಯ್ತು ಸರ್, ಆಯ್ತು ಸರ್, ಹೇಳ್ತೀನಿ ಸರ್ ಅವರಿಗೆ. ಖಂಡಿತ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಹೇಳಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಯಾವ್ದಾದ್ರು ಭಕ್ತಿಗೀತೆ ಹೇಳ್ತೀರಾ ಕ್ವಿಕ್ ಆಗಿ? ಹೇಳ್ತೀನಿ ಸರ್, ಹೇಳ್ತೀನಿ ಬೇಗ ಸರ್. ಹೇಳಿ. ಚಾಮುಂಡಿ ದೇವಿ ಚಾಮುಂಡಿ, ಚಾಮುಂಡಿ ದೇವಿ ಚಾಮುಂಡಿ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸರಗಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ,
ಒಲವಿಂದ ನೀ ನನಗೆ ವರ ನೀಡಿ ಸಲಹದಿರೆ, ಒಲವಿಂದ ನೀ ನನಗೆ ವರ ನೀಡಿ ಸಲಹದಿರೆ, ನಿನ್ನಾಳೆ ನಾ ನಿನ್ನ ಪಾದ ಬಿಡೆ, ನಿನ್ನ ಪಾದ ಬಿಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ, ಕುಂಕುಮವು ಅರಿಶಿಣವು ಹೊಳೆವಂತ ಕರಿಮಣಿಯೋ, ಕುಂಕುಮವು ಅರಿಶಿಣವು ಹೊಳೆವಂತ ಕರಿಮಣಿಯೋ, ಸ್ಥಿರವಾಗಿ ಇರುವಂತೆ ವರವ ಕೊಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗಡ್ಡಿ ವರವ ಕೊಡೆ ವರವ ಕೊಡೆ, ಹೆಸರುಳ್ಳ ಮನೆ ಕಟ್ಟಿ ಹಸು ಕರುವ ಸಾಲು ಕಟ್ಟಿ, ಹೆಸರುಳ್ಳ ಮನೆ ಕಟ್ಟಿ ಹಸು ಕರುವ ಸಾಲು ಕಟ್ಟಿ, ವಂಶವೃದ್ಧಿಯಾಗುವಂತೆ ವರವ ಕೊಡೆ, ನಿನ್ನಾಣೆ ನಾ ನಿನ್ನ ಪಾದ ಬಿಡೆ, ನಿನ್ನ ಪಾದ ಬಿಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಮನೆಯಲ್ಲಿ ಹರ್ಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು, ಮನೆಯಲ್ಲಿ ಹರ್ಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು, ಭಕ್ತಿ ಹೃದಯ ತುಂಬುವಂತೆ ವರವ ಕೊಡೆ, ನಿನ್ನಾಣೆ ನಾ ನಿನ್ನ ಪಾದ ಬಿಡೆ, ನಿನ್ನ ಪಾದ ಬಿಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ. ಆಯ್ತು ಸರ್. ಧನ್ಯವಾದಗಳಮ್ಮ. ಒಳ್ಳೇದಾಗ್ಲಿ. ಆ ದೇವಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಾವು ಕೂಡ ಬನ್ನಿ ಸುಂದರವಾಗಿರ್ತಕ್ಕಂಥ ಆ ವಿವೇಕಾನಂದರ ಮೂರ್ತಿಯನ್ನು ನೋಡ್ಕೊಂಬರೋಣ. ಕಳೆದ 5 ವರ್ಷಗಳ ಹಿಂದೆ ಉಡುಪಿ ಜಿಲ್ಲೆಯ ಒಂದು ಕೋಟಾ ಗಿಳಿಯಾರ್ನಲ್ಲಿ ಒಂದು ಲಾಂಚ್ ಆಗಿರ್ತಕ್ಕಂಥ ಈ ಒಂದು ವಿವೇಕಾನಂದರ ಒಂದು ಸುಂದರವಾಗಿರ್ತಕ್ಕಂಥ ಆಳೆತ್ತರದ ಮೂರ್ತಿ 35 ಅಡಿ ಇರ್ತಕ್ಕಂಥದ್ದು ಅತ್ಯಂತ ವಿಶೇಷ. ಏಕಶಿಲೆಯಲ್ಲಿ ಇದನ್ನು ಕೆತ್ತಲಾಗಿದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ತಾ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ತಮ್ಮ ಹೆಸರು ಸುಲೋಚನಮ್ಮ ಅಂತ, ಹೊಸದುರ್ಗ ತಾಲೂಕು ಗುಡ್ಡದ ನೇರ್ಲಿಕೆರೆ. ಹೊಸದುರ್ಗ ತಾಲೂಕು ಗುಡ್ಡದ ನೆರಳಿಕೆರೆ. ಜಿಯನ್ ಕೆರೆ ಅಂತಾರೆ. ಓಕೆ ಓಕೆ, ಹೇಳಿ ಸುಲೋಚನಮ್ಮ ಅವರೇ, ಹೇಗಿದ್ದೀರಿ? ಆರಾಮ? ನಾನ್ ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ? ನಂಗೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ನಮ್ ದೊಡ್ಡಮ್ಮ ಒಬ್ರು ತೀರ್ಕೊಂಡು ಹೋದ್ರು, ನಮ್ ತಾಯಿ ಅಕ್ಕ, ಅವ್ರ ಹೆಸರು ಸುಲೋಚನಮ್ಮ ಅಂತ ಹೇಳಿ. ನಮ್ಗೆಲ್ಲ ತುಂಬಾ ಪ್ರೀತಿಯಿಂದ ಹಬ್ಬಗಳಲ್ಲಿ ಎಲ್ಲ ಬೇರೆ ಬೇರೆ ಸ್ವೀಟ್ಸ್ ಗಳನ್ನ ಮಾಡಿ ನಮ್ಮನ್ನ ಕರೆದು ತುಂಬಾ ಅಕ್ಕರಿಂದ ನೋಡ್ಕೊಳ್ತಾ ಇದ್ರು. ಹೌದಾ? ಹಾಗಾಗಿ ನಿಮ್ ಹೆಸರು ಕೇಳಿದ ತಕ್ಷಣ ನನಗೆ ನಮ್ ದೊಡ್ಡಮ್ಮ ನೆನಪಿ ಬಂದ್ಬಿಟ್ರು. ಹೌದಾ? ಸುಲೋಚನಮ್ಮ ಅಂತ? ಹೌದಮ್ಮ, ಸುಲೋಚನಮ್ಮ ಅಂತ ಹೇಳಿ. ಒಳ್ಳೇದಾಗ್ಲಿಮ್ಮ. ಹೇಳಿ, ಯಾಕಂದ್ರೆ ಶುಭಾಶಯ ಹೇಳ್ಬೇಕಾ? ಒಂದು 3 months ಆಯ್ತು, 20ನೇ ತಾರೀಕು. ನಮ್ಮ ಮೊಮ್ಮಗ ನೆನ್ಸಿದಂದ್ರೆ ನಮ್ಮ ಅಕ್ಕನ ಮಗ ಸೊಸೆ ಹೊಸದುರ್ಗದಲ್ಲಿ ಅವಿನಾಶ್ ಪೂರ್ಣಿಮಾ ಅಂತ, ಅವ್ರಿಗೆ ಶುಭಾಶಯ ಹೇಳಿ. ಖಂಡಿತ ಅಮ್ಮ. ಸೊ ಅವಿನಾಶ್ ಅವರ ಧರ್ಮಪತ್ನಿ ಪೂರ್ಣಿಮಾ, ಅವ್ರ ವೈಫ್ ಅಲ್ಲ, ಅವಿನಾಶ್ ಅವ್ರ ಪತ್ನಿ ಅಲ್ವಾ? ಪತ್ನಿ ಪೂರ್ಣಿಮಾ ಅಂತ. ಅವಿನಾಶ್ ಅವರ ಪತ್ನಿ ಪೂರ್ಣಿಮಾ ಅವರ ಸೀಮಂತ ಕಾರ್ಯ ನಡೆದಿದೆ. ಎಲ್ಲ ಗ್ರಾಮಸ್ಥರು ಆಮೇಲೆ ಮನೆಯವರು ಸೇರಿ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಆ ಒಂದು ತಾಯಿಗೆ ಒಳ್ಳೇದಾಗ್ಲಿ, ನಾರ್ಮಲ್ ಡೆಲಿವರಿ ಆಗಿ ಮಗು ತಾಯಿ ಆರೋಗ್ಯವಾಗಿರ್ಲಿ ಅಂತ ಹೇಳಿ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಶುಭವಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ ಅವರಿಗೆ. ಆಗ್ಲಿ ಅಮ್ಮ, ತುಂಬಾ ಸಂತೋಷ ಕರೆ ಮಾಡಿದ್ದು. ಹೀಗೆ ಕರೆ ಮಾಡ್ತಾ ಇರಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇನ್ಯಾರಿಗಿಲ್ಲ. ತುಂಬಾ ಸಂತೋಷ ಆಯ್ತಮ್ಮ ನಿಮ್ ಜೊತೆ ಮಾತಾಡಿ. ಓಕೆ ಅಮ್ಮ, ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಾನಾಗಲೇ ಹೇಳ್ತಾ ಇದ್ದೆ, ವಿವೇಕಾನಂದರ ಮೂರ್ತಿ. ವಿವೇಕಾನಂದರು ಅಂದ್ರೇ ಅದೊಂದು ಶಕ್ತಿ, ಅದೊಂದು ಪವರ್. ಅವರ ಒಂದೊಂದು ಮಾತುಗಳು ಕೂಡ ಅದು ಹೇಗೆ ಯೂತ್ಸಲ್ಲಿ ಒಂದು ಕೆಚ್ಚದೆಯನ್ನು ತುಂಬ್ತಾ ಇದ್ವು ಅಂದರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಅವರೊಂದು ಕೆಲವೊಂದು ಮಾತುಗಳು ಹೇಳ್ತಾ ಇದ್ರು. ಸೊ ಅವ್ರ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟಿದೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ
ಸರ್ ಊಟ ಇಲ್ಲ ತಿಂಡಿನೂ ಇಲ್ಲ, ನಿಮ್ಮ ಮನೆಗೆ ಬರ್ಬೇಕು, ಏನು ಮಾಡಿದ್ದೀರಾ ಹೇಳಿ ಬರುವ. ಬನ್ನಿ ಸರ್, ಊಟ ಮಾಡ್ರಿ. ಏನು ಮಾಡಿಸಿದಿರಿ ಸರ್? ಸಾರ್ ಏನಿಲ್ಲ, ಇಂಥದ್ದು ಎಂತೆಂತ ಸಾರ್ ಮಾಡ್ಯ ಸರ್, ಗೊತ್ತಾಗ್ತಲ್ಲ, ಅವ್ರು ಕೇಳಕ್ ಆಗ್ತಲ್ಲ. ಎಂತ ಸಾರು ಮಾಡಿದ್ರೆ ಅಂತ ಗೊತ್ತಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ಬಿಟ್ಟಿದ್ಯಾ? ಮೂಲಂಗಿ ಸಾರ ಬಂದೆ ಸರ್. ಮೂಲಂಗಿ ಸಾರಾ? ಹೌದು ಸರ್, ಹೌದು. ಓಕೆ ಓಕೆ. ಅಂದ್ರೆ ಬರೀ ಸಾರಲ್ಲೇ ಉಣ್ತಿದ್ದೀರಾ? ಚಪಾತಿನ, ರೊಟ್ಟಿನ, ಅನ್ನನ, ಮುದ್ದೆ ಏನ್ ಮಾಡಿದಾರೆ ಅದಕ್ಕೆ ಕಾಂಬಿನೇಷನ್? ಮೂಲಂಗಿ ಸಾರು ಮುದ್ದೆ. ಮೂಲಂಗಿ ಸಾರು ಮುದ್ದೆ, ಸೂಪರ್ ಸರ್, ಒಳ್ಳೆ ಕಾಂಬಿನೇಷನ್. ಬೆಳಗ್ಗೆ ಬೆಳಗ್ಗೆನೆ ಆರೋಗ್ಯಪೂರ್ಣ ಆಹಾರ ಅಲ್ವಾ? ಹೌದು ಸರ್, ಹೌದು. ಹಾ. ಮುದ್ದೆ ಅದೇನೋ ಕನ್ನಡದಲ್ಲಿ ಗಾದೆ ಇದೆಯಲ್ಲ, ರಾಗಿ ತಿಂದನು ನಿರೋಗಿ ಆಗಿರ್ತಾನಂತೆ. ಹೌದು ಸರ್, ಹೌದು. ತುಂಬಾ ಸಂತೋಷ ಸರ್. ಎಲ್ಲಿಂದ ಕರೆ ಮಾಡಿರೋದು ಸರ್? ಸರ್ ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ತ್ಯಾವಣಿಗೆ ಸರ್. ತಾವಣಗಿ ಗ್ರಾಮದಿಂದ. ಓಕೆ, ನನ್ನ ಮತ್ತೊಂದು ಪ್ರೀತಿಯ ಹಳ್ಳಿ ತಾವಣಗೆ. ಓಕೆ, ಹೌದು ಹೇಳಿ ಸರ್, ಏನ್ ಮಾಡ್ತಾ ಇದ್ರಿ? ರೈತರ? ಹೌದು ಸರ್, ಫಾರ್ಮರ್. ಹಬ್ಬಾ, ತುಂಬಾ ಖುಷಿ ಆಗುತ್ತೆ ಸರ್. ನಂಗೆ ರೈತರು ಅಂದ್ರೆ ಬಹಳ ಖುಷಿ. ಹೌದು ಸರ್. ನನಗೆ ಆ್ಯಕ್ಚುಲಿ ಇಬ್ಬರನ್ನ ಕಂಡ್ರೆ ತುಂಬ ಪ್ರೀತಿ. ಬೇರೆ ಎಲ್ಲರೂ ಕಂಡ್ರು ಎಷ್ಟು ಪ್ರೀತಿಸ್ತಾನೋ ಇಲ್ಲೋ ಗೊತ್ತಿಲ್ಲ. ಒಂದು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು, ಇನ್ನೊಂದು ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟು ದೇಶ ಕಾಯ್ತಕ್ಕಂಥ ವೀರ ಯೋಧರು. ಅವ್ರಿಬ್ಬರಿಗಂತೂ ನಾವು ಯಾವತ್ತೂ ಸಲ್ಯೂಟ್ ಮಾಡ್ತೀವಿ ಸರ್. ಸರ್ ಹಂಗಂತಾರೆ ಸರ್, ಭತ್ತಕ್ಕೆ ಒಳ್ಳೆ ರೇಟ್ ಸಿಗ್ಲಿಲ್ಲ ಈ ಸತಿ ನಮಗೆಲ್ಲ, ರೈತರ ಹಳ್ಳೋಲ ಕಲ್ಲೋಲ ಆಗ್ಬಿಟ್ರು ಸರ್. ಖಂಡಿತ ರೈತರಿಗೆ ಸಾಕಷ್ಟು ತೊಂದರೆ ಇದೆ. ರೈತರುಗಳು ದೇಶಕ್ಕೆ ಬೆನ್ನೆಲುಬು ಅಂತಾರೆ. ರೈತರು ದೇಶಕ್ಕೆ ಯೋಧ, ದೇಶಕ್ಕೆ ಬೆನ್ನೆಲುಬು ಅಂತಾರೆ. ಸರಿಯಾದ ಟೈಮಿಗೆ ಭತ್ತಕ್ಕೆ, ಮೆಕ್ಕೆಜೋಳಕ್ಕೆ ಏನಿಲ್ಲ. ನಿಮ್ಮ ಮಾತನ್ನು 100ಕ್ಕೆ 100ರಷ್ಟು ನಾವು ಒಪ್ಕೊಳ್ತೀನಿ ಸರ್. ಅವ್ರಿಬ್ರಿಗೂ ಸೇಫ್ಟಿ ಇಲ್ಲ. ಒಂದು ಕಡೆ ರೈತರಿಗೆ ಎಲ್ಲ ಥರದ ಕಷ್ಟ. ಒಂದ್ಸರಿ ಮಳೆ ಬಂದರೆ ಬೆಳೆ ಬರಲ್ಲ, ಬೆಳೆ ಬಂದರೆ ಈ ಒಂದು ಮಧ್ಯವರ್ತಿಗಳ ಕಾಟ, ಬೆಂಬಲ ಬೆಲೆ ಸಿಗಲ್ಲ. ಇನ್ನು ನಮ್ಮ ದೇಶ ಕಾಯ್ತಕ್ಕಂಥ ಯೋಧರಿಗೆ ಅವ್ರಿಗೆ ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ, ಅವ್ರು ರಿಟೈರ್ ಆದ್ಮೇಲೆ ಒಂದು ಒಳ್ಳೆ ಕೆಲಸ ಕೊಡಿ, ಇಲ್ಲ ಅವ್ರಿಗೊಂದು ಗೌರವಯುತವಾಗಿ ನಡೆಸ್ಕೊಳ್ಳಿ ಅಂದರೆ ಅವ್ರಿಗೊಂದು ಉದ್ಯೋಗ ಕೊಡೋಕ್ಕಾಗಲ್ಲ, ಒಂದು ಸರಿಯಾಗಿ ಪಿಂಚಣಿ ಕೊಡೋಕ್ಕಾಗಲ್ಲ. ಅಂಥ ವಿಪರ್ಯಾಸ ನಮ್ಮದು. ಬೇರೆ ಎಲ್ಲರೂ ಕೂಡ ಆರಾಮಾಗಿರ್ತಾರೆ. ಕಷ್ಟಪಟ್ಟು ತಮ್ಮ ಜೀವನೇ ಪಣಕ್ಕಿಟ್ಟು ದೇಶಕ್ಕೋಸ್ಕರ ದುಡಿತಕ್ಕಂಥ ಇವರಿಬ್ಬರಿಗೂ ಸೇಫ್ಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಆದರೂ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ. ನಮ್ಮ ಪ್ರೀತಿಯ ಯೋಧರಾಗಿರ್ಬೋದು, ನಮ್ಮ ಪ್ರೀತಿಯ ರೈತರಾಗಿರ್ಬೋದು. ರೈತರದಂತೂ ಹೇಳೋದೇ ಬೇಡ ಬಿಡಿ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಹೊಲಕ್ಕೆ ಹೋಗಿ ಪಾಪ ರಾತ್ರಿ ಎಷ್ಟೋ ಸರಿ 2 ಗಂಟೆ 3 ಗಂಟೆಗೆಲ್ಲ ಅದೇನು 2 ಪೇಸ್ ನೀರು ಆನ್ ಮಾಡ್ತಾರಂತೆ. ಆ ಹುಳ ಉಪ್ಟಿ, ಈ ಹಾವು ಚೇಳು ಏನೇನಿರ್ತಾವೋ ಗೊತ್ತಿಲ್ಲ, ಅದ್ರ ಮಧ್ಯೆ ಹೊಲದಲ್ಲಿ ಹೋಗಿ ಅವ್ರು ನೀರು ಹಾರಿಸಿ ಬರಬೇಕು. ಅಪ್ಪ, ಅದೆಲ್ಲ ಕಷ್ಟ. ನಿಜಕ್ಕೂ ನಾನು ಹೇಳ್ತೀನಿ ಅಲ್ಲ, ರೈತರದು ಒಂದು ಅತ್ಯಂತ ದೊಡ್ಡ ಕೊಡುಗೆ ನಮ್ಮ ದೇಶಕ್ಕೆ. ಅದೇ ರೀತಿ ನಮ್ಮ ವೀರ ಯೋಧರದು ಸರ್. ಸರ್ ಹೇಳಿ, ಏನು ಹಾಕಿದಿರಿ ಈ ಸರಿ ಹೊಲಕ್ಕೆ? ಸರ್ ಇವಾಗ ನಾಟಿ ಸರ್, ಇನ್ನು ಸದ್ಯ ಏನಿಲ್ಲ. ಏನು ಹಾಕಿಲ್ಲ? ಇಲ್ಲ ಸರ್, ಇನ್ನೊಂದು 20 ಸರ್ ಲೇಟ್ ಆಗುತ್ತೆ. ಏನ್ ಹಾಕ್ಬೇಕು ಅಂತಿದ್ದೀರಿ? ಭತ್ತ ಸರ್, ಭತ್ತ. ಭತ್ತನೇನಾ? ಹೌದು ಸರ್. ಓಕೆ, ಭತ್ತದ ರೇಟ್ ಕಡಿಮೆ ಆಗಿದೆ, ಆದ್ರೂ ಭತ್ತನೇ ಹಾಕ್ತೀರಾ? ಏನ್ ಮಾಡುದು ಸರ್, ಮತ್ತೀಗ ಏನು ಮಾಡಂಗ ಸರ್, ಅಲ್ಲ ಕಷ್ಟ ನಾವೇ ಸುಖ ನಾವೇ ಅನುಭವಿಸ್ಕೊಂಡ್ ಹೋಗ್ತಾರೆ, ತಿಂತ ಹೋಗ್ತಾರೆ. ಎಷ್ಟು ಎಕರೆ ಇದೆ ಸರ್ ಹೊಲ? ಒಂದ್ 4 ಎಕರೆ ಇದೆ ಸರ್ ಗದ್ದೆ, 1 ಎಕರೆ ತೋಟ ಹಾಕಿದೇವಿ, ಅಡಿಕೆ ತೋಟ. ಅಡಿಕೆ ಹಾಕಿದ್ದೀರಾ? ಹೌದು ಸರ್. ಓಕೆ, ಎಷ್ಟು ಎಕರೆ ಬರುತ್ತೆ ಸರ್ 1 ಎಕರೆಗೆ ಅಕ್ಕಿ ಇದು ಭತ್ತ? ಒಂದ್ 40 ಚೀಲ ಬರುತ್ತೆ ಸರ್. 40 ಚೀಲ? ಹೌದು ಸರ್. ಅದರಲ್ಲಿ 20 ಚೀಲ ಅಕ್ಕಿ ಬರುತ್ತಾ? 20 ಚೀಲ ಅಂದ್ರೆ 20 ಕ್ವಿಂಟಾಲ್ ಬರಲ್ಲ ಸರ್, ಕಮ್ಮಿ ಬರುತ್ತೆ. ಒಂದು 50 ಕೆಜಿ ಬೇಡ, 60 ಕೆಜಿ ಬರುತ್ತೆ, ಒಂದು 40 ಪ್ಯಾಕೆಟ್ ಬರುತ್ತೆ. ಅಂದ್ರೆ 100 ಕೆಜಿಗೆ 50 ಕೆಜಿ ಬರುತ್ತೆ? 50 ಕೆಜಿ ಅಲ್ಲ ಸರ್, 70-75 ಕೆಜಿ ಬರುತ್ತೆ. ಒಂದು 25 ಕೆಜಿ ಅದು ಮೇಲ್ಗಡೆ ಹೋಗುತ್ತಲ್ವಾ? ಹೌದು ಸರ್, ಹೌದು. ಓಕೆ. ಈ ತುಂಬಾ ಜನ ಅಕ್ಕಿಗೆ ಪಾಲಿಶ್ ಮಾಡಿಸ್ತಾರಲ್ಲ, ಯಾಕೆ, ಏನ್ ಕಾರಣಕ್ಕೆ ಪಾಲಿಶ್ ಮಾಡಿಸ್ಬೇಕು? ಪಾಲಿಶ್ ಮಾಡಿದಂಗೆ ಉಂಟು ಚೆನ್ನಾಗಿ ಸರ್, ಅದು ಎಲ್ಲ ಪಾಲಿಶ್ ಮಾಡ್ತಾರೆ, ಟೆಕ್ನಾಲಜಿ ಮಾಡಿರ್ತಾರ ಸರ್, ಹಂಗಾಗಿ ಮಾಡಿಸ್ಲೇಬೇಕು, ಅದಕ್ಕೆ ಹೊಂಟ್ಬಿಟ್ರೆ ಜನ. ಬಟ್ ಅಕ್ಕಿ ನೀವು ಪಾಲಿಶ್ ಮಾಡದೆ ಉಣ್ತಕ್ಕಂಥದ್ದು ತುಂಬಾ ಶಕ್ತಿ ಅಲ್ವಾ? ಆರೋಗ್ಯ ಚೆನ್ನಾಗಿ, ಊಟನೂ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅದು ತಣ್ಣಗಾದ್ಮೇಲೆ ಊಟ ಫ್ರೆಶ್ ಬರುತ್ತೆ ಅಷ್ಟೇ, ಅದನ್ನ ಬಿಟ್ರೆ ಏನಲ್ಲ. ತುಂಬಾ ರಿಚ್ ಫೈಬರ್ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬರೀ ಅದ್ರದ್ದು ಗಂಜಿ ಕುಡಿದ್ರೆ ಸಾಕು ಎಷ್ಟು ಶಕ್ತಿ ಸಿಗುತ್ತೆ ಅಂತಾರೆ. ಹೌದು ಸರ್, ಹೌದು. ಎಸ್, ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಹೇಳಿ ಸರ್, ಮತ್ತೆ ಯಾರಾದ್ರೂ ಶುಭಾಶಯ ಹೇಳ್ಬೇಕಾ? ಹ್ಞೂ ಸರ್, ನಮ್ಮ ಫ್ರೆಂಡ್ ಒಬ್ಬದ ಚಂದ್ರು BR ಅಂತ ಹೇಳಿ, ಅವ್ನು ಹುಟ್ಟಿದ ಹಬ್ಬ ಬೇರೆ ಇತ್ತು ಇವತ್ತು. ಅವ್ರ ಹೆಸರೇನಂದ್ರಿ ಸರ್? ಚಂದ್ರು BR ಅಂತ ಹೇಳಿ. ಚಂದ್ರು, ಓಕೆ. ಹಾ, ಅವನು ಇಲ್ಲ ಸರ್ ಇವಾಗ, ಅವನ್ನ ಸತ್ತೋಗ್ಬಿಟ್ಟ ಪಾಪ. ಅಯ್ಯಯ್ಯೋ, ಓಕೆ. ಹುಟ್ಟಿದ ಬೇರೆ ಇತ್ತು, ಅದಕ್ಕೆ ವಿಶ್ ಮಾಡೋಣ ಅಂತ ಅವನಿಗೆ. ಖಂಡಿತ ಸರ್, ನಿಮ್ಮ ಪರವಾಗಿ ಈಗಾಗಲೇ ನಮ್ಮನ್ನೆಲ್ಲ ಆಗ್ಲಿರ್ತಕ್ಕಂಥ ಚಂದ್ರು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ದಾವಣಗೆರೆ ತಾಲೂಕ್ ಡಿಸ್ಟಿಕ್, ಹರಿಹರ ತಾಲೂಕ್, ಸಂಕೇಪುರ ಅಂತ ಹೇಳಿ. ಅಲ್ಲೇ ಸರ್ ಅವನು. ಓಕೆ. ಸೊ ನಿಮ್ಮನ್ನ ಅಗಲಿದ್ರು ಕೂಡ ಆ ಸ್ನೇಹಿತನ ಹುಟ್ಟುಹಬ್ಬವನ್ನು ನೆನ್ಪಿಟ್ಕೊಂಡಿದಿರಲ್ಲ, ಹ್ಯಾಟ್ಸ್ ಆಫ್ ಯು ಸರ್. ನಿಮ್ದು
ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ನೇಹ. ಅದಕ್ಕೆ ಹೇಳೋದು ನಿಜವಾದ ಸ್ನೇಹಿತರು ಅಂದರೆ ಹೀಗೆ. ಯಾವತ್ತೂ ಕೂಡ ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ಡೇಟ್ ಆಫ್ ಬರ್ತ್ಗಳನ್ನ, ಅವರ ಸ್ಪೆಷಲ್ ಡೇಸ್ಗಳನ್ನ ನಾವು ಮರೆಯೋಲ್ಲ ಅಲ್ವಾ? ಸರ್ 11 ವರ್ಷ ಸರ್ ಸತ್ತವನು. ಬಾಪ್ರೆ, 11 ವರ್ಷ ಆಯಿತು. ಇವತ್ತು ಕೂಡ ಅವ್ನು ಹುಟ್ಟಿದ ಬಂದು ನೆನ್ಪಿಟ್ಕೊಂಡು ವಿಶ್ ಮಾಡ್ತಾ ಇದ್ದೀರಿ. ಏನು ಕ್ಲಾಸ್ಮೇಟ್ಸಾ ಅಥವಾ ಹಾಗೆ ಫ್ರೆಂಡ್ಸಾ ಹೇಗೆ? ಫ್ರೆಂಡ್ಸ್ ಸರ್, 1ನೇ ಕ್ಲಾಸಿಂದ ಫ್ರೆಂಡ್ಸ್, SLC ಮಟ್ಟ ಫ್ರೆಂಡ್ಸ್. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಫ್ರೆಂಡ್ಸ್. ಏನಾಗಿತ್ತು ಸರ್, ಹೇಗೆ ತೀರೋದ್ರು? ಏನಂತ ಗೊತ್ತಾಗಿಲ್ಲ ಸರ್, ಅದು ಮನೆಯಲ್ಲೇ ಇದಾಗ್ಬಿಟ್ಟಿದ್ದ. ಹಾಂ 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 ಹಾಂ, ಇರಲಿ ಸರ್, ತುಂಬ ಸಂತೋಷ. ನಿಮ್ಮ 10 ವರ್ಷದ ಗೆಳೆತನದಲ್ಲಿ ನೀವು ಅವ್ರನ್ನ ಇಲ್ಲಿವರೆಗೂ, ಅವ್ರನ್ನ ಕಳ್ಕೊಂಡು 11 ವರ್ಷ ಆದರೂ ಅವ್ರನ್ನ ಮರ್ತಿಲ್ಲಲ್ಲ. ಹ್ಯಾಟ್ಸ್ ಆಫ್ ಸರ್ ನಿಮ್ಮ ಸ್ನೇಹಕ್ಕೆ. 40 ವರ್ಷ ಸರ್, 39 ವರ್ಷ. ಅವ್ರು ನಮ್ಮ ಫ್ರೆಂಡ್ಸಿಗೆ ಒಂದು 22-25 ವರ್ಷ ಮಟ್ಟ ನಡೀತು. ಏನ್ ಮಾಡ್ತೀವಿ ಸರ್, ಏನು ಮಟ್ಟ ಏನ್ ಮಾಡಿ ಸರ್, ಹೋಗ್ಬಿಟ್ಟು ಅವ್ನು ಪಡೆಯೋನು. ಓಕೆ ಓಕೆ ಓಕೆ, ಹಾಂ ಎಸ್ ಸರ್, ನಿಮ್ಮ ಒಂದು ಪ್ರೀತಿ ಅವ್ರಿಗೆ ರೀಚ್ ಆಗ್ತಿರುತ್ತೆ. ಖಂಡಿತ ಅವ್ರು ನಿಮ್ಮ ಮಾತನ್ನು ಕೇಳಿಸ್ಕೊತಿರ್ತಾರೆ ಸರ್. ಡೋಂಟ್ ವರಿ, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಸ್ನೇಹ ಅಂದರೆ ಇದಲ್ವ ವೀಕ್ಷಕರೇ. ಅವರು ಚಂದ್ರು ಅವರು ತೀರಿ ಹೋಗಿ 11 ವರ್ಷ ಆಯಿತು. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಇವರು ಸ್ನೇಹಿತರು. ಈಗಲೂ ಕೂಡ ಕರೆ ಮಾಡಿ ಅವ್ರಿಗೆ ಶುಭಾಶಯ ತಿಳಿಸಿ ಅಂತಾರಲ್ಲ, ಖುಷಿ ಆಯಿತು. ಹ್ಯಾಟ್ಸ್ ಆಫ್ ಯು ಸರ್. ತುಂಬ ಒಂದು ನಿಮ್ಮ ಸ್ನೇಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಬಹುಶಃ ಅವರು ನನ್ನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದರೆ ಚಂದ್ರು ಅವರು ಕೂಡ ಎಲ್ಲೋ ಒಂದು ಕಡೆ ಅವ್ರ ಸ್ನೇಹದ ಮೇಲೆ ಅಭಿಮಾನ ಪಡ್ತಾರೆ, ಖುಷಿಯಾಗಿರ್ತಾರೆ ಅಂತ ನಾನು ಹೇಳ್ತಾ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಮ್ಮ. ಹೇಳಿಮ್ಮ, ತಮ್ಮ ಹೆಸರು? ಸಾವಿತ್ರಮ್ಮ ಸರ್. ಸಾವಿತ್ರಮ್ಮ ಅವರೇ, ಹೇಳಿ, ಹೇಗಿದ್ದೀರಿ? ಆರಾಮಿದೆ ಸರ್. ಊಟ ತಿಂಡಿ ಆಯ್ತಾ ಸರ್? ತಿಂಡಿ ಇಲ್ಲಮ್ಮ, ಮಾಡಬೇಕು. ನಿಮ್ದಾಯ್ತಾ? ಆಯ್ತು ಸರ್. ಏನು ತಿಂಡಿ ತಿಂದ್ರಿ? ಉಪ್ಪಿಟ್ಟು ಸರ್. ಉಪ್ಪಿಟ್ಟ, ಸೂಪರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಏನಿಲ್ಲ ಸರ್. ಓಕೆ. ಆಷಾಢ ಮಾಸದೆಲ್ಲ ಪೂಜೆ ಕಾರ್ಯಕ್ರಮಗಳು ಜೋರ ನಡೀತಾ ಇದಾವ? ಸರ್. ಒಳ್ಳೇದಾಗ್ಲಿಮ್ಮ, ಚೆನ್ನಾಗಿ ನಡೆಸಿ ಎಲ್ಲ ಪೂಜೆಗಳನ್ನ. ಸರ್. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಇಲ್ಲ ಸರ್. ಅಲ್ಲ, ಒಂದು ಪ್ರಶ್ನೆ ಕೇಳಲ್ಲ ಅಂದೆ. ಇಲ್ಲ, ಬರಲ್ಲ ಸರ್. ಬರಲ್ವಾ? ಓಕೆ ಓಕೆ ಓಕೆ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ರೆ ಹೇಳಿ. ಏನಿಲ್ಲ ಸರ್. ಓಕೆ ಓಕೆ. ಏನು ಅಂದ್ರೆ ಎಲ್ಲರೂ ಹೊರಗಡೆ ಹೋಗೋದಿದ್ಯಾ? ಟ್ರಿಪ್ ಗಿಪ್ ಏನಾರ ಪ್ಲಾನ್ ಮಾಡ್ತಿದ್ರಾ? ಮಳೆಗಾಲ ಅಲ್ಲ? ಇಲ್ಲ ಸರ್, ಮಳೆಗಾಲ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀವಿ ಸರ್. ಮನೇಲೇ ಇರ್ತೀರಿ? ಓಕೆ. ಸೊ ಎಲ್ಲಾದ್ರೂ ಹೋಗಿ ಬನ್ನಿ ಪ್ರವಾಸಕ್ಕೆ 2 ದಿವಸ. ಮಳೆ ಇದೆಯಲ್ಲ ಸರ್ ತುಂಬಾ. ಹೌದು, ಎಲ್ಲ ಕಡೆ ಮಳೆ ಇದೆ. ಬಟ್ ಈ ಮಳೆಗಾಲದಲ್ಲಿ ಪ್ರವಾಸಗಳಿಗೆ ಹೋಗೋದೇ ಒಂದು ಖುಷಿ ವಿಚಾರ ಅಲ್ವಾ? ಸರ್. ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ ಅಮ್ಮ. ಸೊ ಕರೆ ಮಾಡಿದ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿಮ್ಮ. ನಮಸ್ಕಾರ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರು, ನಾನು ಆಗಲೇ ಹೇಳ್ತಾ ಇದ್ದೆ, ಉಡುಪಿಯ ಏನು ಕೋಟೆ ಗಿಳಿಯಾರ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ವಿವೇಕಾನಂದ ಸ್ಟ್ಯಾಚ್ಯೂವನ್ನು ನಿಲ್ಲಿಸಿದ್ದಾರೆ. ಕಳೆದ 5 ವರ್ಷಗಳ ಹಿಂದೆ ಈ ಒಂದು ವಿವೇಕಾನಂದರ ಒಂದು 35 ಅಡಿ ಎತ್ತರದ ಮೂರ್ತಿಯನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಯಾರೆಲ್ಲ ಈಗ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ, ಆ ಕಡೆ ಫಾಲ್ಸ್ಗಳಿಗೆ ಹೋಗ್ತೀರಿ, ದಯವಿಟ್ಟು ಇಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ಲೇಸಿಗೆ ಹೋಗಿ ಬನ್ನಿ. ಅಲ್ಲಿ ಕಲಿಯೋದು ಸಾಕಷ್ಟಿದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದ್ದೀನಿಮ್ಮ. ತಿಂಡಿ ಆಯ್ತಾ? ಸರ್ ತಿಂಡಿ ಇಲ್ಲ ಸರ್. ನಿಮ್ದು? ಇಲ್ಲ ಇಲ್ಲ, ನಿಮ್ಮನೆಗೆ ಬರೋಣ, ಹೇಳ್ರಿ, ಏನ್ ಮಾಡಿದಿರಿ ಈಗ? ಸರ್ ಇವತ್ತು ಇದು ರೊಟ್ಟಿ ಸರ್. ರೊಟ್ಟಿನಾ? ರೊಟ್ಟಿ, ಜಳಕೆ ಪಲ್ಯ, ಹೀರೆಕಾಯಿ ಚಟ್ನಿ ಇವತ್ತು. ಅಬ್ಬಾ, ಸೂಪರ್. ಹೋಳಿಗೆ ಎಲ್ಲ ಖಾಲಿ ಆದವು ನಿನ್ನೆವು? ನಿನ್ನೆ ರಾತ್ರಿ ಎಲ್ಲ ಖಾಲಿ ಸರ್. ಇಲ್ಲ, ಇದು ಮಗ ಬರ್ತಾರಂತ ಬೇಳೆ ಉಳಿಸಿದೀವಿ. ಉಳಿಸಿದೀರಾ? ಅಯ್ಯೋ ಸರ್, ಬರ್ರಿ ಸರ್. ಹೋಳಿಗೆ ಉಣ್ತೀರಾ, ಇನ್ ರೊಟ್ಟಿ ಇದು ರೊಟ್ಟಿ ಊಟ ಮಾಡ್ತೀರಾ, ಜಳಕೆ ಪಲ್ಯ, ಹೀರೆಕಾಯಿ ಚಟ್ನಿ? ಇಲ್ಲ, ಹೋಳಿಗೆನ ಊಟ ಮಾಡ್ಬಿಡು ಸರ್. ನೀವು ಹೋಳಿಗೆ ಬಹಳ ಇಷ್ಟಪಡ್ತೀರಿ. ನಮ್ಮನೇಲಿ ಇಲ್ಲ, ಮಗ ಇವತ್ತು ಬರ್ತಾನೆ ಸರ್. ಇವತ್ತು ಏನ್ ಸಾಯಂಕಾಲ ಬರ್ತಾರಾ? ಇವತ್ತು ನೈಟ್ ಬರ್ತಾನೆ. ಓಕೆ ಓಕೆ. ನಾಳೆ ನಾಡಿದ್ದು ರಜಾ ಅಲ್ಲ ಬೆಂಗಳೂರಿನವ್ರಿಗೆ? ಹೌದು ಸರ್, ಬೆಂಗಳೂರಿಂದ ಬರ್ತಾನೆ. ಓಕೆ ಓಕೆ. ನಿಮ್ ಫೋಟೋ ಹಾಕ್ಬೇಕಾ ಬೇಡ ಇವಾಗ? ಅಯ್ಯ ಹಾಕ್ರಿ ಸರ್, ನಾಳೆ ಮಗನ ನೋಡ್ತಾನೆ. ಅಲ್ಲ, ನೀವು ಹೋಳಿಗೆ ಮಾಡಿಸ್ತೀರಿ ಅಂದ್ರೆ ಫೋಟೋ ಹಾಕ್ತೀವಿ ಮತ್ತೆ. ಸರ್ ಬರ್ರಿ ಸರ್, ಖಂಡಿತ ಬರ್ರಿ ಸರ್. ಮತ್ತೆ ಆಗ್ಲಿ ಆಗ್ಲಿ. ಬರ್ತಾ ಇದೆಯಾ ಫೋಟೋ? ಬರ್ತಾ ಇತ್ತು ಸರ್. ಚೆನ್ನಾಗ್ ಬರ್ತದೆ ಸರ್. ಓಕೆ ಸರ್. ಹೌದು ಹೌದು. ನೀವು ನಿಮ್ಮ ಮನೆಯವರು ಹಿಂಗೆ ನಿಮ್ ಮನೆಯವ್ರು ಹಿಂಗೆ ನಗ್ನಗ್ತಾ ಖುಷಿಯಾಗಿರ್ಬೇಕು 100 ಕಾಲ. ಹೌನ್ರಿ ಸರ್. ಹೌದೌದು, ಬಹಳ ಖುಷಿ ಆಯ್ತು. ಹೌನ್ರಿ ಸರ್. 58 ವರ್ಷ ನಮ್ಮ ಮನೆಯವರಿಗೆ. ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಸರ್? ಇದು ಕುರುವತ್ತಿ ಬಸವಣ್ಣಂದದು. ಬಸವಣ್ಣನ ದೇವಸ್ಥಾನ ಅಲ್ವಾ ಇದು? ಓಕೆ ಓಕೆ. ಅಲ್ಲಿ ನೀವು ಸ್ವಲ್ಪ ಅಡ್ಡ ಇರೋದ್ರಿಂದ ಯಾವ ದೇವಸ್ಥಾನ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ.
ಹೌದು ಮಲ್ಲಿಕಾರ್ಜುನ ಅದೇ ಎದುರ ಬದ್ರದಲ್ಲ ಅದೇ ನಮ್ಮ ಮಂದಿರ ಸರ್. ನಮ್ ಕುಲತಿ ಬಸವಣ್ಣ ಎದುರ ಬದ್ರ ಕೆರಡಿಗೆ ಬರ್ತೀವಿ ನಾವು ಆಗಾಗ ಹೋಗ್ತಿದ್ದ. ಓಕೆ, ಒಳ್ಳೇದಾಗ್ಲಿ. ಆ ಕುರುವತ್ತಿ ಬಸವೇಶ್ವರ ನಿಮ್ಮ ಮನೆಯವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು 100 ಕಾಲ ಹಿಂಗೆ ಸಂತೋಷವಾಗಿರೋ ಹಾಗೆ ಆಶೀರ್ವಾದ ಮಾಡ್ಲಿ. ಹ್ಞೂ ಸರ್, ನಿಮ್ಮ ಆಶೀರ್ವಾದ ಎಲ್ಲರ ಅಷ್ಟು ದೊಡ್ಡವರಲ್ಲ, ನಾವೆಲ್ಲ ತುಂಬಾ ಚಿಕ್ಕವರು. ಶುಭ ಹಾರೈಸ್ತೀವಿ ಅಂಕಲ್ ಚೆನ್ನಾಗಿರ್ಲಿ ಅಂತ. ಎಲ್ಲರದಿರ್ಬೇಕು ಸರ್. ಖಂಡಿತ ಚಿದಾನಂದ್ ಸರ್ಗೆ ಅವ್ರಿಗೆ ಸರ್ ಥ್ಯಾಂಕ್ ಯು ಸರ್, ನಿಮಗೆ ಹಾಕಿರೋದಕ್ಕೆ ಚೆನ್ನಾಗಿ ಹಾಕಿರಿ. ಖಂಡಿತ ಖಂಡಿತ ನಿಮ್ಮೆಲ್ಲ ಥ್ಯಾಂಕ್ಸ್ ಚಿದಾನಂದ್ ಸರಿಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಫೋಟೋ ಹಾಕೋದು ಅವ್ರು ಪಾಪ ಥ್ಯಾಂಕ್ಸ್ ಹೇಳ್ಬಿಡ್ತಾರೆ ಹೌದೌದು ಅಲ್ವಾ. ಅವ್ರಿಗೆ ಹೇಳಿ ಸರ್ ಥ್ಯಾಂಕ್ ಯು. ಖಂಡಿತ ಖಂಡಿತ ಹೇಳ್ತಾ ಇದ್ದೀನಿ. ನಿಮ್ಮ ಥ್ಯಾಂಕ್ಸ್ ಅನ್ನ ಕೇಳಿ ನಗುಗೋ ಸೂಚಿಸ್ತಾ ಇದ್ದಾರೆ. ಹೌದ್ರಾ? ಹೌದು ಸರ್, ನಿನ್ನೆ ಒಬ್ರು ಕಾಲ್ ಮಾಡಿದ್ರು ಮೇಡಮ್ ಅವರು, ನೀವ್ ಚೆನ್ನಾಗ್ ಮಾಡ್ತೀರಿ ಅಂತ ಯಾರು ಕಾಲ್ ಮಾಡಿದ್ರಪ್ಪ, ಯಾರು ಹೆಣ್ಮಕ್ಳು. ಹೌದೇನ್ರಿ ಮೇಡಮ್, ನೀವನ್ನಿದ್ದ ಮಾಡಿದ್ರು ಸರ್, ನಿಮ್ ದಿನ ಕಾಲ್ ಬರೋದ್ಕಿಂತ ಮುಂಚೆನೆ ಆಗಿಂದ ಮಾಡಿದ್ರು ಒಬ್ರು ಮೇಡಮ್ ಅವರು. ಓಕೆ ಓಕೆ, ಹಾ ಥ್ಯಾಂಕ್ ಯು ಮ್ಯಾಮ್. ಒಂದ್ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಕೇಳ್ರಿ ಸರ್, ನೋಡ ಬಂದ್ರೆ ಹೇಳ್ತೀನಿ, ಬರೋದ್ರಿ. ಇದು ಮಹಾಭಾರತದ ಪ್ರಶ್ನೆ. ನೀವು ಮಹಾಭಾರತ ನೋಡಿದ್ರೆ ಉತ್ತರ ಗೊತ್ತಿದ್ದೇ ಇರತ್ತೆ. ಏನ್ ಸರ್ ನೋಡೋಣ. ಓಕೆ, ನಕುಲ ಮತ್ತು ಸಹದೇವನ ತಾಯಿಯ ಹೆಸರೇನು ಅಂತ ಹೇಳ್ಬೇಕು. ನಕುಲ ಸಹದೇವ ಯಾರು ಅಂತ ಗೊತ್ತಲ್ವಾ? ಅವ್ರ ಅಮ್ಮನ ಹೆಸರೇನು ಅಂತ ನೀವು ಹೇಳ್ಬೇಕು. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮಾದ್ರಿ, ಕುಂತಿ, ರಾಧಾ, ಗಾಂಧಾರಿ. ಗಾಂಧಾರಿ ಅಲ್ಲ, ಇದು ಕುಂತಿ ಇರ್ಬೋದೇನ್ರಿ ಸರ್? ಕುಂತಿನಾ ಅಂತ ನನ್ ನೆನ್ಪು ಹಂಗೆಯ. ಓಕೆ ಓಕೆ ಓಕೆ, ಅನಂತದಲ್ಲಿ ನಾನೇ ಹೇಳ್ತೀನಿ ಯಾವ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಸರ್ ನಿನ್ನೆ ಯಾರು ಹೇಳಿದ್ರದು, ಯಾರೋ ಏನೋ ಅಂತ ಹೇಳಿದ್ರು ಅದೇನೋ ಹೋಮಕುಂಡ ಅಂತ ಹೇಳಿದ್ರು. ನಿಮ್ ಪ್ರಶ್ನೆಗೆ ಉತ್ತರ ಅಲ್ರಿ, ಹೋಮಕುಂಡ ಅಲ್ಲ ಅಲ್ವಾ? ಅದು ಹೋಮಕುಂಡ ಅಲ್ಲ. ನೀವೇ ಹೇಳ್ಬಿಡಿ ಆ ಕಡೆ ಉತ್ತರ. ಚಿಕ್ಕಮ್ಮನೆ ಇದು ಏನೋ ಹೇಳಿದ್ ನನಗೆ. ಚಿಕ್ಕಮ್ಮನೆ ಚಿಕ್ಕಮ್ಮನೆ ಏನೋ ಹೇಳಿ ಏನೋ ಚಕ್ಕೆ ಅಂತ ಹೇಳಿದ್ರಿ. ಚಿಕ್ಕ ಮನೆಯಲ್ಲಿ ಏನೋ ತುಂಬಾ ಚಕ್ಕೆ ಅಂತ. ಹೌದೌದು, ಚಿಕ್ಕ ಮನೆಯಲ್ಲಿ ಚಕ್ಕೆ ತುಂಬ್ತಾರೆ ಅಂತ ಹೇಳಿದ್ರಿ ಸರ್. ಬೆಂಕಿಪಟ್ಟಣ ಸರ್. ಬೆಂಕಿಪಟ್ಟಣನ? ಆಮೇಲೆ ನನಗೆ ಒಲೆ ಅಂತ ಒಂಥರ ಅನಿಸ್ತು, ಬಟ್ ನೀವು ಹೀಗೆ ಹೇಳಿದ್ಮೇಲೆ ಬೆಂಕಿಪಟ್ಟಣ ಸರಿಯಾಗಿರ್ತಕ್ಕಂಥ ಉತ್ತರ ಬಿಡಿ. ಹೌದೌದು, ಬೆಂಕಿಪಟ್ಟಣ. ಇನ್ನೊಂದು ಹೇಳ್ತೀನಿ. ಹೇಳಿ ಸರ್, ಇದು ಅಕ್ಕಿ ಇದು ಅನ್ನ ಮಾಡಲ್ಲ ಅಕ್ಕಿ ಬಾರದಂತ ಯಾವ್ದು ಸರ್? ಏನಂದ್ರೆ ಅನ್ನ ಮಾಡಲ್ಲ ಅಕ್ಕಿ ಬಾರದಂತ ಯಾವ್ದು? ಯಾಲಕ್ಕಿ. ಕರೆಕ್ಟ್. ಓಕೆ, ಯಾರ ಚಿದಾನಂದ್ ಸರ್? ಓಕೆ ಓಕೆ, ಇದು ನನ್ನ ಉತ್ತರ ಅಲ್ಲ, ನಮ್ಮ ಚಿದಾನಂದ್ ಸರ್ ಅವರು ಉತ್ತರ ಕೊಟ್ಟಿದ್ದು. ಸರ್ ಹೇಳಿದ್ರಲ್ಲ, ಅವ್ರು ಹೇಳಿದ್ರು. ಕರೆಕ್ಟ್, ಯಾಲಕ್ಕಿ ಕರೆಕ್ಟ್. ಓಕೆ ಅಮ್ಮ, ಓಕೆ ಓಕೆ, ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಿ, ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು. ಸಾಯಂಕಾಲ ಹೋಳಿಗೆ ಮಾಡಿದ ಕರೆಯೋದು ಮರಿಬೇಡ್ರಿ. ಹೋಳಿಗೆನೂ ರೊಟ್ಟಿನೂ ಇವಾಗಿದೆ, ಬಿಸಿ ರೊಟ್ಟಿ ಮಾಡಿ ಸರ್, ಬರ್ರಿ ಸರ್. ಸರಿ, ಮಗನೂ ಬಂದ್ಬಿಡ್ಲಿ, ಎಲ್ಲ ಒಟ್ಟಿಗೆ ಹೋಳಿಗೆ ತಿನ್ನೋಣಂತೆ. ಹೌದೇನು, ಬರ್ರಿ ಸರ್. ಆಗ್ಲಿ ಥ್ಯಾಂಕ್ ಯು. ಬರ್ತಾನೆ ಸರ್. ಇದು ಸೊಸೆದು ಈ ತಿಂಗಳ 19ಕ್ಕೆ ಐತೆ, ಇನ್ನೇನು ಜೂರಾಗಿ ಸೊಸೆದು ಹಾಕಿದ್ದು ಹುಟ್ಟಿದಬ್ಬ. ಓಕೆ ಅಮ್ಮ, ಓಕೆ, 19ಕ್ಕೆ ಐತೆ ಅಡ್ರೆಸ್ ಹೇಳ್ತೀನಿ. ಖಂಡಿತಮ್ಮ, ಖಂಡಿತ. ಥ್ಯಾಂಕ್ ಯು ಅಮ್ಮ, ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನೀಲಮ್ಮ ಅವರ ಮನೆಯವ್ರದ್ದು ಬರ್ಡೇ ಇತ್ತು, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾನು ಆಗಲೇ ಹೇಳ್ತಾ ಇದ್ದೆ, ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಪ್ರವಾಸಕ್ಕೆ ಹೋಗ್ತೀವಿ. ಸೊ ಪ್ರವಾಸಕ್ಕೆ ಹೋದಾಗ, ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವಾಸಕ್ಕೆ ಹೋದಾಗ, ವಿಶೇಷವಾಗಿ ಈ ಉಡುಪಿ ಜಿಲ್ಲೆಯ ಕೋಟಾ ಗಿಳಿಯಾರ್ನಲ್ಲಿರ್ತಕ್ಕಂಥ ನಮ್ಮ ವಿವೇಕಾನಂದ ಸ್ಟ್ಯಾಚ್ಯೂ ನೋಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾಕೆಂದರೆ ಇಲ್ಲಿ ನಾವು ನಮ್ಮ ಜೀವನದಲ್ಲಿ ಕಲಿಬೇಕಾಗಿರ್ತಕ್ಕಂಥ ಸಾಕಷ್ಟು ಅಂಶಗಳನ್ನು ತಿಳಿಸಲಾಗಿದೆ. ವಿವೇಕಾನಂದರ ಒಂದು ಜೀವನ, ಅವರ ಆದರ್ಶ, ಅವರು ದೇಶಾಭಿಮಾನ ಇಟ್ಕೊಂಡಿರ್ತಕ್ಕಂಥದ್ದು, ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಇದೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ ಸರ್. ಆರಾಮಿದ್ದೀರಿ ಸರ್? ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿದೆ ಸರ್, ನೀವು ಸರ್? ಸೂಪರ್ ಆಗಿದ್ದೀನಿ ಸರ್. ತಿಂಡಿ ಆಯ್ತಾ? ಆಗ್ತಾ ಇದೆ ಸರ್. ಪಡ್ಡುನಾ? ಏನು ಬೆಣ್ಣೆ ಪಡ್ಡುನಾ, ಮಸಾಲೆ ಪಡ್ಡುನಾ, ನಾರ್ಮಲ್ ಪಡ್ಡುನಾ? ನಾರ್ಮಲ್ ಸರ್, ನಾರ್ಮಲ್ ಪಡ್ಡು, ಶೇಂಗಾ ಚಟ್ನಿ. ವಾವ್, ಸೂಪರ್ ಕಾಂಬಿನೇಷನ್. ಚಳಿಗೆ ಬಿಸಿ ಬಿಸಿ ಪಡ್ಡು ತಿಂದ್ಬಿಟ್ಟು ಸಖತ್ತ ನಿದ್ದೆ ಹೊಡಿಯೋದಾ? ನಿದ್ದೆ ಇಲ್ಲ ಸರ್, ಮುದ್ದೆ ತಿಂದ್ರೆ ಮಾತ್ರ ನಿದ್ದೆ ಸರ್. ಹೌದಾ? ಪಡ್ಡು ತಿಂದ್ರೆ ನಿದ್ದೆ ಬರಲ್ವಾ? ಪಡ್ಡು ತಿಂದು ಎಂಜಾಯ್ ಮಾಡೋದಷ್ಟೇ. ಓಕೆ ಓಕೆ, ಎಂಜಾಯ್ ಮಾಡಿ ಸರ್. ಒಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ ಸರ್. ಓಕೆ, ನಕುಲ ಸಹದೇವರ ತಾಯಿಯ ಹೆಸರೇನು ಅಂತ. ಆಪ್ಷನ್ಸ್ ಹೇಳ್ಬೇಕಾ? ಹೇಳಿ ಸರ್, ಹೇಳಿ. ಟಿವಿ ಪರದೆ ಮೇಲೆ ಬರ್ತಾ ಇದೆ ಆಪ್ಷನ್ಸು. ಕುಂತಿ, ಗಾಂಧಾರಿ,
ಮಾದ್ರಿ, ಹಾ ಇನ್ನೊಂದು ಆಪ್ಷನ್ಸ್ ಏನು ಮರ್ತ್ಬಿಟ್ಟೆ, ಹೇಳ್ತೀನಿ. ರಾಧಾ ಗಾಂಧಾರಿ ಅಲ್ಲ ಸರ್, 4 ಆಪ್ಷನ್ ಇದೆ. ಹಾ, ಮಾದ್ರಿ, ಕುಂತಿ, ಮಾದ್ರಿ ಸರ್, ಮಾದ್ರಿ ಗಾಂಧಾರಿ. ಮಾದ್ರಿ ಮಾದ್ರಿ ಮಾದ್ರಿನಾ? ಹಾ ಕರೆಕ್ಟ್. ಯಾರು ಹೇಳಿ ಸರ್, ಅಮ್ಮ ಹೇಳ್ಕೊಟ್ರಾ? ಇಲ್ಲ ಸರ್, ನಾನು ಓದಿದ್ ನೆನ್ಪು ಸರ್. ಓದಿದ್ ನೆನ್ಪ? ಹ್ಮ್, ನಾವ್ ಸ್ವಲ್ಪ ಮರೆಯಲ್ಲ ಸರ್. ಓಕೆ ಓಕೆ. ಸೈಕಾಟ್ರಿಸ್ಟ್ ಇದ್ದಂಗೆ ಸರ್, ಎಲ್ಲ ಮನ್ಸಿಗೆ ಏನೈತೆ ಎಲ್ಲ ಹೇಳ್ಬಿಡ್ತೀವಿ. ಸೂಪರ್ ಸರ್, ಗ್ರೇಟ್ ಸರ್. ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಈ ಒಂದು ನಕುಲ ಸಹದೇವರ ತಾಯಿಯ ಹೆಸರು ಮಾದ್ರಿ. ಪಾಂಡುರಾಜನ ಇದ್ರಿಗೆ ಏರ ಸಿಟ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡ ಸರ್ ನನಗೆ, ಒಳಗಿಂದ ಏನ್ ಮನಸ್ಸೇ ಓಡ್ತೈತೆ ಅಂತ ಬೇರೆಯವ್ರದ್ದು. ಹೌದಾ? ಸೂಪರ್ ಸರ್. ಏನ್ ಸೈಕಾಲಜಿ ಆಗಿದ್ಯಾ? ಇಲ್ಲ ಸರ್, ನಾನು ಹಂಗೆ ಸೈಕಾಟ್ರಿಸ್ಟ್ ಮಾಡ್ತಾರ ಸರ್, ವಿಷ್ಣುವರ್ಧನ್ ನೋಡಿ ನಾನು ಕಲ್ತೀನಿ ಸರ್. ಮೈ ಗಾಡ್, ಗ್ರೇಟ್ ಸರ್. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಜಯ ಆಂಜನೇಯ ಸರ್. ಸರ್ ಜಯ ಆಂಜನೇಯ, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಕಡೆ ಅತ್ಯಂತ ಏನು ಸಮೃದ್ಧಿಯಿಂದ ಮಳೆ ಆಗ್ತಾ ಇದೆ. ನಮ್ಮ ಈ ಭಾಗದ ಒಂದು ಹೆಮ್ಮೆಯ ಡ್ಯಾಮ್ ಆಗಿರ್ತಕ್ಕಂಥ ಭದ್ರಾ ಡ್ಯಾಮ್ ತುಂಬಲಿಕ್ಕೆ ಹೆಚ್ಚು ಕಡಿಮೆ ಒಂದು 30 ಅಡಿ ಮಾತ್ರ ಬಾಕಿ ಇದೆ ಅಂತ ಅನಿಸುತ್ತೆ. ನಿನ್ನೆಯವರೆಗೂ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ 156 ಅಡಿಗಿಂತ ಹೆಚ್ಚು ನೀರಿದೆ. ಆದರೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನೀರನ್ನು ಬಂತು ಅಂತ ಹಾಗೆ ಶೇಖರಣೆ ಮಾಡಿ ಇಟ್ಕೊಳಕ್ಕೆ ಬರಲ್ಲ. ಯಾಕೆಂದರೆ ಡ್ಯಾಮಿಗೆ ಹೊಡ್ತಾ ಬೀಳುತ್ತೆ. ಹಾಗಾಗಿ ಅದನ್ನು ಲಿಕ್ವಿಡೇಟ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಸ್ವಲ್ಪವಾಗಿ ಹೊರಗಡೆ ಬಿಡ್ತಾ ಇರ್ತಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಅದ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ರೇಖಾ ಸರ್, ಮರಮನಹಳ್ಳಿಯಿಂದ. ರೇಖಾ, ಮರಮನಹಳ್ಳಿಯಿಂದ. ಹೇಗಿದ್ದೀರಿಮ್ಮ? ಆರಾಮ. ತಿಂಡಿ ಆಯ್ತಾ? ಹ್ಞೂ ಸರ್, ತಿಂಡಿ ದೋಸೆ. ದೋಸೆ ಏನು ಬೆಣ್ಣೆ ದೋಸೆನಾ, ಖಾಲಿ ದೋಸೆನಾ, ಸೆಟ್ ದೋಸೆನಾ? ಹಂಗೆ ಮಸಾಲೆ ದೋಸೆ ಸರ್. ವಾವ್, ಮಸಾಲೆ ದೋಸೆ ಮನೇಲೇ ಮಾಡ್ಬಿಟ್ರಾ? ಹೌದು ಸರ್. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಹೇಳಿ, ಯಾಕಾದ್ರೆ ಶುಭಾಶಯ ಹೇಳ್ಬೇಕಾ? ಅದು ಶುಭಾಶಯ ಏನಿಲ್ಲ ಸರ್. ಇದು ಒಂದು ಕ್ವಶನ್ ಕೇಳಿದ್ರ ಸರ್? ಇರ್ಲಿ, ನಾನೇ ಹೇಳ್ಬಿಡ್ತೀನಿ. ಈಗ ತಾನೇ ನಮ್ಮ ವಿನಾಯಕ್ ಅವರು ಹೇಳಿದ್ರು ಉತ್ತರವನ್ನ. ಪಾಂಡುರಾಜನ 2ನೇ ಪತ್ನಿ ಹೆಸರು ಮಾದ್ರಿ. ಆ ಮಾದ್ರಿಯ ಪುತ್ರರು ಇವರಿಬ್ರು. ಓಕೆ, ನಕುಲ ಸಹದೇವರು. ಸೊ ಕೃಷ್ಣ, ನಾನೊಂದು ಕ್ವಶನ್ ಕೇಳ್ತೇನೆ ಸರ್. ಹೇಳಿಮ್ಮ, ಕೇಳಿ ಕೇಳಿ. 10 ತಲೆ ಉಂಟು ರಾವಣನಲ್ಲ, ಕಿರೀಟ ಉಂಟು ರಾಮನಲ್ಲ, ಬಾಲ ಉಂಟು ಹನುಮನಲ್ಲ ಸರ್. 10 ತಲೆ ಉಂಟು ರಾವಣನಲ್ಲ, ಕಿರೀಟ ಉಂಟು ರಾಮನಲ್ಲ, ಬಾಲ ಉಂಟು ಹನುಮನಲ್ಲ. ನೋಡ್ತೀನಿಮ್ಮ, ಉತ್ತರ ಅಂತೂ ನನಗೆ ಫ್ಲಾಶ್ ಆಗ್ತಿಲ್ಲ. ನಾಳೆ ಹೇಳ್ರಿ ಸರ್. ಯಾರಿಗಾದ್ರೂ ಕೇಳ್ತೀನಿ, ಉತ್ತರ ಗೊತ್ತಿದ್ರೆ ಖಂಡಿತ ಹೇಳ್ತೀನಿ. ಇಲ್ಲಾಂದ್ರೆ ನಾಳೆ ನೀವೇ ಕರೆ ಮಾಡಿ ಉತ್ತರ ಕೊಡ್ಬೇಕು ನಂಗೆ. ಓಕೆನಾ? ಸರ್, ಕೊಡ್ತೀನಿ ಸರ್. ಶ್ರೀದೇವಿ ಬಾಮ, ವರಲಕ್ಷ್ಮಿ ಬಾಮ, ಮನೆಯನ್ನು ಬೆಳಕಾಗು ಮಾಡು. ಸರಿ ಸರ್, ಹೇಳಕ್ ಆಗ್ತಿಲ್ಲ ಸರ್. ಸರಿ ಇರ್ಲಿ ಇರ್ಲಿ ಇರ್ಲಿ, ತೊಂದರೆ ಇಲ್ಲಮ್ಮ. ಸೊ ನಿಮ್ಮ ಒಂದು ಸಂಗೀತಕ್ಕೆ ನಾವು ಭಾರಿಯಾಗಿದ್ದೇವೆ. ಒಳ್ಳೇದಾಗ್ಲಿಮ್ಮ. ನಾಳೆ ನಂಗೆ ಕರೆ ಮಾಡಿ ಅಷ್ಟೊಳಗೆ ಯಾರೋ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀವೇ ಉತ್ತರ ಕೊಡಿ, ಆಯ್ತಾ? ಓಕೆ ಅಮ್ಮ, ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ಸರಿ, ಥ್ಯಾಂಕ್ ಯು ಅಮ್ಮ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಒಂದಷ್ಟು ನಮ್ಮ ಪ್ರೀತಿಯ ಉದ್ಯೋಗ ನಿರೀಕ್ಷೆಲಿರ್ತಕ್ಕಂಥ ಉದ್ಯೋಗ ಮಿತ್ರರಿಗೆ, ನಮ್ಮ ಯುವ ಮಿತ್ರರಿಗೆ ಒಂದಷ್ಟು ಇನ್ಫಾರ್ಮೇಷನ್ಸನ್ನು ಕೊಟ್ಬಿಡ್ತೀನಿ. ಮೊದಲನೇದಾಗಿ BPCL ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸ್ಯಾಲ್ರಿ ಬಂದ್ಬಿಟ್ಟು ಅಮೇಝಿಂಗ್ ಆಗಿದೆ. 30,000ದಿಂದ 1,40,000 ರೂಪಾಯಿವರೆಗೂ ಸ್ಯಾಲ್ರಿ ಇದೆ. ಸೊ 10th ಆಗಿರ್ತಕ್ಕಂಥವ್ರಿಗೆ, 12th ಆಗಿರ್ತಕ್ಕಂಥವ್ರಿಗೆ, ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಷನ್ ಪಾಸ್ ಆಗಿರ್ತಕ್ಕಂಥವ್ರಿಗೆ BPCL ಅಂದರೆ ಭಾರತ್ ಪೆಟ್ರೋಲಿಯಂನಲ್ಲಿ ಕಾಲ್ ಫಾರ್ ಮಾಡಿದ್ದಾರೆ. ಸೊ ದಯವಿಟ್ಟು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೂನ್ 27 ಇವತ್ತೇ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇದೆ. ಸೊ ನನಗೆ ಇದು ದಯವಿಟ್ಟು ಲೇಟಾಗಿ ಸಿಕ್ಕಿದ್ದಕ್ಕೆ ಕ್ಷಮೆ ಇರಲಿ, ನಾನು ಲೇಟಾಗಿ ತಿಳಿಸ್ತಾ ಇದ್ದೀನಿ. ಬಟ್ ಅರ್ಜಿ ಹಾಕ್ಕೊಳಕ್ಕೆ ಇನ್ನೂ ಒಂದು ಎಂಟೈರ್ ಡೇ ಇದೆ. ರಾತ್ರಿ 12 ಗಂಟೆವರೆಗೂ ಅವಕಾಶ ಇರುತ್ತೆ. ಅರ್ಜಿ ಹಾಕಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಿರ್ಮಲಾ ಅಂತೇಳಿ ಸರ್, ಲಕ್ಷ್ಮೀ ಸಾಗರದಿಂದ. ಸಾರಿ, ಲಕ್ಷ್ಮೀ ಸಾಗರ ಸರ್. ನಿರ್ಮಲಾ ಲಕ್ಷ್ಮೀ ಸಾಗರ. ಹೇಳಿಮ್ಮ, ಹೇಗಿದ್ದೀರಿ? ಆರಾಮಿದೀವಿ ಸರ್, ನೀವ್ ಆರಾಮಿದ್ದೀರಾ? ಓ ಸೂಪರ್ ಆಗಿದ್ದೀನಮ್ಮ. ತಿಂಡಿ ಆಯ್ತಾ? ತಿಂಡಿ ತಿನ್ಬೇಕು ಸರ್. ಇನ್ನೂ ತಿಂಡಿ ಆಗಿಲ್ವಾ? ಇವತ್ತು ಶುಕ್ರವಾರ ಅಲ್ಲ, ಓ ಆಷಾಢ ಪೂಜೆ ಲೇಟ್ ಆಗುತ್ತೆ. ಆಷಾಢ ಶುಕ್ರವಾರ ಎಲ್ಲ ಚಾಮುಂಡೇಶ್ವರಿನ ಹೊಲ್ಸ್ಕೊಂಡು ಬ್ಯುಸಿಲಿದ್ರಿ ಅನ್ಸುತ್ತೆ. ಇಲ್ಲ ಇಲ್ಲ, ಸ್ವಲ್ಪ ಮನೆ ಕೆಲಸ ಲೇಟ್ ಆಗುತ್ತೆ ಸರ್. ನಿಮ್ ತಿಂಡಿ ಆಯ್ತಾ ಸರ್? ಇಲ್ಲಮ್ಮ, ಆಕ್ಚುಲಿ ಇವತ್ತು ನಾನು ಕೂಡ ತಿಂಡಿ ತಿಂದಿಲ್ಲ, ತಿನ್ಬೇಕು ಈಗ ಹೋಗ್ಬಿಟ್ಟು.
ಆದ್ರೆ ಒಂದ್ ರಿಕ್ವೆಸ್ಟ್ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗಿಂತ ಸಿಕ್ಕಾಪಟ್ಟೆ ಜಾಸ್ತಿ ಕೆಲಸ ಇರುತ್ತೆ. ಮನೆ ಕೆಲ್ಸನೇ ಸರ್ ಹೆಣ್ಮಕ್ಳಿಗೆ. ಅದೇ ಜಾಸ್ತಿ ಕೆಲಸ ಇರುತ್ತೆ. ಹಾಗಾಗಿ ನನ್ನ ಪರ್ಸನಲ್ ರಿಕ್ವೆಸ್ಟ್ ಅನ್ಕೊಳ್ಳಿ ಅಥವಾ ಅಡ್ವೈಸ್ ಅನ್ಕೊಳ್ಳಿ, ಏನು ಅಂದ್ರೆ ರಾತ್ರಿ ನೀವೆಲ್ಲ 9-10 ಗಂಟೆ ಊಟ ಮಾಡ್ಬಿಟ್ಟಿರ್ತೀರಿ ಹಳ್ಳಿಯವರು. ಸೊ ಬೆಳಗ್ಗೆ 10 ಗಂಟೆ ಅಂದ್ರೆ 12 ತಾಸು ಗ್ಯಾಪ್ ಆಗ್ಬಿಡತ್ತೆ. ಸೊ ಅಷ್ಟೊತ್ತು ಖಾಲಿ ಹೊಟ್ಟೆಲಿ ಇದ್ದಾಗ ಏನಾಗುತ್ತೆ ಅಂದರೆ ಅಸಿಡಿಟಿ ಆಗ್ಬಿಡುತ್ತೆ. ಸೊ ನಾವೆಲ್ಲ ಏನು ಅಂದರೆ ಬೆಳಗ್ಗೆ ಎದ್ಬಿಟ್ಟು ಯೋಗ ಮಾಡ್ತೀವಿ, ಸಾಕಷ್ಟು ನೀರು ಕುಡಿದಿರ್ತೀವಿ. ಸೊ ನಮ್ಗೆ ಅದಂತ ಏನು ಡಿಫ್ರೆನ್ಸ್ ಆಗಲ್ಲ. ಆದರೆ ನಾವು ಕೆಲಸಗಳು ಏನು ಅಷ್ಟು ಶ್ರಮ ವಹಿಸಿ ಮಾಡುವಂಥದ್ದಿರಲ್ಲ. ಆದರೆ ನಾವು ಒಮ್ಮೆ ಬೆಳಗ್ಗೆ ಆಯಿತು ಅಂದರೆ ಕಸ ಹೊಡಿಬೇಕು, ಪಾತ್ರೆ ತೊಳಿಬೇಕು, ರಂಗೋಲಿ ಹಾಕಬೇಕು, ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು, ಸಾಕಷ್ಟು ಕೆಲಸಗಳಿರುತ್ತೆ. ಸೊ ಹಾಗಾಗಿ ಅಷ್ಟು 12 ಗಂಟೆವರೆಗೂ ಹೊಟ್ಟೆನೇ ಖಾಲಿ ಬಿಡಬೇಡಿ. ಬೆಳಗ್ಗೆನೆ ಬಿಸ್ಕೆಟ್ ಟೀ ತಿಂದಿರ್ತೀನಿ ಸರ್. ಬಿಸ್ಕೆಟ್ ಎಲ್ಲ ತಿನ್ಲೇಬಾರ್ದಮ್ಮ, ಅದು ಇಂಡೈಜೆಷನ್ ಆಗ್ಬಿಡತ್ತೆ. ಸಾಧ್ಯವಾದ್ರೆ ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ರಾಗಿ ಗಂಜಿನೋ ಅಥವಾ ಜೋಳದ ಗಂಜಿನೋ ಆ ತರದ್ದು ಜ್ಯೂಸು ಆ ತರದ್ ಏನಾದ್ರು ಕುಡೀರಿ. ರಾಗಿ ಗಂಜಿ ಕುಡಿತೀವಿ ಸರ್. ಆದ್ರೆ ಇವತ್ತು ಬಿಸ್ಕೆಟ್ ಡೈಲಿ ಏನ್ ಬಿಸ್ಕೆಟ್ ಯೂಸ್ ಮಾಡಲ್ಲ. ವಾರ ಆಗಿರೋದ್ರಿಂದ ಲೇಟ್ ಆಗುತ್ತೆ ಅಂತೇಳಿ ಬಿಸ್ಕೆಟ್ ಟೀ. ಇಲ್ಲಮ್ಮ, ಏನು ಅಂದ್ರೆ ಸಮಸ್ಯೆ ಈ ಎಲ್ಲ ಬಿಸ್ಕೆಟ್ಸ್ ಗಳಲ್ಲಿ ಒಂದು ಮೈದಾ ಹಾಕಿರ್ತಾರೆ, ಇಲ್ಲ ಪೂರಕವಾಗಿ ಮೈದಾ ರೀತಿ ಯಾವ್ದಾದ್ರು ಒಂದು ವಸ್ತುನ ಬಳಸಿರ್ತಾರೆ. ಅವೆಲ್ಲವೂ ಕೂಡ ಇಂಡೈಜೆಷನ್ ಆಗತ್ತೆ. ಈ ಬ್ರೆಡ್, ರಸ್ಕು ಈ ತರ ಇವ್ ಯಾವ್ದನ್ನು ಬಳಸಬೇಡಿ. ಬೇಕರಿ ಐಟಮ್ಸ್ ಗಳನ್ನ ಮನೇಲಿ ಏನ್ ಬೇಕಾದ್ರೂ ತಯಾರಿಸ್ಕೊಂಡು ಕುಡೀರಿ, ಆರೋಗ್ಯಪೂರ್ಣವಾಗೇ ಇರತ್ತೆ. ಏನಿಲ್ಲ ಅಂದ್ರೆ ಬರೀ ಒಂದ್ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ರು ಸಾಕು, ಅದರಿಂದ ಸಾಕಷ್ಟು ಎನರ್ಜಿ ಸಿಗತ್ತೆ. ಸೊ ಒಳ್ಳೇದಾಗ್ಲಿಮ್ಮ. ಹೇಳಿ, ಮತ್ತೆ ಶುಭಾಶಯ ಹೇಳ್ಬೇಕಾ? ಈ ತಿಂಗಳು ಜೂನ್ 9ಕ್ಕೆ ನನ್ನ ಮಗನ್ ಬರ್ಡೇ ಇದೆ. ಅವತ್ ಕಾಲ್ ಮಾಡ್ತೀನಿ ಸರ್. ಇವತ್ ಸುಮ್ನೆ ಕಾಲ್ ಮಾಡಿದೆ, ಬಹಳ ದಿವಸ ಆಯ್ತು ಅಂತೇಳಿ. ಖಂಡಿತ ಅಮ್ಮ. ಸೊ ಒಂದ್ ದಿವಸ ಮುಂಚಿತವಾಗಿ ನಿಮ್ ಮಗನ್ ಫೋಟೋ ಕಳಿಸ್ಕೊಡಿ, ಖಂಡಿತ ಫೋಟೋ ಪ್ರಸಾರ ಮಾಡ್ಬಿಟ್ಟು ಶುಭಾಶಯ ಕೋರೋಣ. ಓಕೆನಾ? ಓಕೆ ಸರ್. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಭಾರತ್ ಪೆಟ್ರೋಲಿಯಂ BPCL ಅಲ್ಲಿ ಇದೇ ಜೂನ್ 27 ಅಂದ್ರೆ ಇವತ್ತು ಕೊನೆ ದಿನಾಂಕ ಇದೆ ಅರ್ಜಿಯನ್ನು ಹಾಕ್ಲಿಕ್ಕೆ. ಸಾಕಷ್ಟು ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಸಂಬಳ ಬಂದ್ಬಿಟ್ಟು 30,000ದಿಂದ 1,40,000ವರೆಗೂ ಕೂಡ ಇದೆ. ಸೊ ದಯವಿಟ್ಟು ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದೀರಿ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಅಮ್ಮ ಹೇಳಿ. ಎಲ್ಲ ಆರಾಮನಪ್ಪ? ಆರಾಮಿದ್ದೀನಮ್ಮ, ನೀವ್ ಹೇಗಿದ್ದೀರಿ? ನಾವ್ ಆರಾಮದವಪ್ಪ. ತಿಂಡಿ ಆಯ್ತಮ್ಮ? ಊಟ ಆಯ್ತಾ? ಊಟನೇ ಮಾಡ್ಬಿಡ್ತಾವ್ರಿ, ನಾವ್ ಏನು ತಿಂಡಿ ಮಾಡೋದಲ್ಲ ದಿವಸ. ಬಹಳ ಒಳ್ಳೇದಮ್ಮ, ಅದಕ್ಕೆ ಆರೋಗ್ಯವಾಗಿದ್ದೀರಿ. ಈಗ ಅಯೋಧ್ಯೆ ಹೇಳ್ತಿಲ್ಪ. ಹಾಮ್ಮ. ಅದು ದಿನ ಟಿವಿ ತೋರಿಸ್ತಾರ. ಹಾಮ್ಮ. ಅದನ್ನ ನೋಡ್ತಾನಪ್ಪ. ಹಾಮ್ಮ. ಆಮೇಲೆ ಈಗ ನಾವು ಮೆಂಬರ್ ಆಗಿದ್ವಪ್ಪ. ಮೆಂಬರ್ ಆದಾಗ ಅದೆಲ್ಲ ಸುತ್ತು ದೇವಸ್ಥಾನ ನೋಡ್ಕೊಂಬಂದ್ವಿ. ಈಗ ಎಲ್ಲೆಲ್ಲಿದೆ ಹೇಳಿದ್ರಲ್ಲ, ಅದೆಲ್ಲ ನೋಡ್ಕೊಂಬಂದ್ವಪ್ಪ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಪ್ಪ. ಸುತ್ಲಿ ಎಲ್ಲ ಒಂದು ವರ್ಷದಾಗ 3 ಸಲ ಹೋಗಿದ್ವಪ್ಪ, ಒಂದೊಂದು ವಾರ. ಹೌದಮ್ಮ. ಓಕೆ ಓಕೆ. ಒಂದೊಂದು ವಾರ ಹೋಗಿದ್ವಿ. ಹೌದಮ್ಮ. ಎಲ್ಲ ಚೆನ್ನಾಗಿತ್ತ ವ್ಯವಸ್ಥೆ ಎಲ್ಲ ನೋಡೋದಕ್ಕೆ? ಎಲ್ಲ ಚೆನ್ನಾಗಿತ್ತಪ್ಪ, ಎಲ್ಲ ಚೆನ್ನಾಗಿತ್ತ. ಈಗ ಟಿವಿ ಬರ್ತೈತೆ ಅದು. ಹೌದಮ್ಮ. ಹೌದು ಹೌದಲ್ಲಪ್ಪ, ಟಿವಿ ಬರ್ತೈತಲ್ಲ. ಹೌದಮ್ಮ. ಹೌದು. ದಿನ ನೋಡ್ತಾ ಇದಾವೆ ಅದನ್ನ. ತುಂಬಾ ಖುಷಿ ಆಯ್ತಮ್ಮ, ನೀವೆಲ್ಲ ಹೋಗ್ ಬಂದಿರಿ. ಬರೀ ಆಮೇಲೆ ನೀವು ಕೇಳ್ತೀರಪ್ಪ. ಹೇಳ್ರಮ್ಮ. ನೀವ್ ಹೇಳಿದ್ದಕ್ಕೂ ನಾ ನೋಡೋದಕ್ಕೂ ಹೋಗಿ ಬಂದದಕ್ಕೂ ಎಲ್ಲ ಸರಿ ಐತಿ. ಅದೇ ತುಂಬಾ ಸಂತೋಷ. ನೀವು ಆಲ್ರೆಡಿ ಹೋಗಿ ಬಂದಿರಿ, ನಾವಿನ್ನೂ ಹೋಗಿಲ್ಲ ಅಲ್ಲಿಗೆ. ಹೋಗಿ ಬಂದಿವಪ್ಪ. ತುಂಬಾ ಸಂತೋಷ. ಮಕ್ಕಳು ಎಲ್ಲಾರು ನಿಂತ್ಕೊಂಡು ಒಂಚೂರು ಅದನ್ನ ನಮ್ಗೆ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ರು. ಒಂದ್ ವರ್ಷದಾಗ 3 ಸಲ ಒಂದೊಂದು 6 ಗಂಟೆ ಹೋಗಿ ಎಲ್ಲಾ ಕಡೆ ನೋಡಿ ಬಂದ್ವಿ. ಆಗ್ಲಿ ತುಂಬಾ ಸಂತೋಷ ಅಮ್ಮ. ಸೊ ನೀವು ದೊಡ್ಡವರೆಲ್ಲ ನೋಡ್ಬಿಟ್ರೆ ಅದೇ ಖುಷಿ ನಮ್ಗೆ. ಆಯ್ತಪ್ಪ, ಒಳ್ಳೇದಾಗ್ಲಿ ತಮ್ಮ, ನಿಮ್ಗೆ ಒಳ್ಳೇದಾಗ್ಲಪ್ಪ. ಆಗ್ಲಿಮ್ಮ. ನಿಮ್ಮ ಆಶೀರ್ವಾದ ಇರ್ಲಿಮ್ಮ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಯಪ್ಪ ನಮಸ್ಕಾರ. ನಮಸ್ತೆ. ಆಯ್ತು. ತುಂಬಾ ಖುಷಿ ಆಗತ್ತೆ. ಅಮ್ಮ ತುಂಬಾ ಹೆಮ್ಮೆಯಿಂದ ಹೇಳ್ತಾರೆ, ಎಲ್ಲ ಆ ಕಡೆ ಪ್ರವಾಸಿಗಳಿಗೆಲ್ಲ ಹೋಗಿ ಬಂದಿದ್ದೀವಿ ಅಂತ ಹೇಳಿ. ಸೊ ಅದು ನಿಜಕ್ಕೂ ಕೂಡ ಒಂದು ಖುಷಿ ವಿಚಾರ. ಒಳ್ಳೇದಾಗಲಿ, ಎಲ್ಲರೂ ಕೂಡ ಹೋಗೋ ಒಂದು ಜವಾಬ್ದಾರಿನ ಇಟ್ಕೊಳ್ಳಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ.
ಹಲೋ ನಮಸ್ತೆ. ನಮಸ್ತೆ ದಾವಣಗೆರೆ. ನಮಸ್ತೆಪ್ಪ, ನಿಮ್ಮ ಹೆಸರು? ಹಲೋ ಹಲೋ ಹೇಳಿ, ತಮ್ಮ ಹೆಸರೇನು? ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಮೊದಲು. ಹಲೋ, ನಿಮ್ಮ ವಾಯ್ಸ್ ಕೇಳ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಟಿವಿಯಿಂದ ಸ್ವಲ್ಪ ದೂರ ಬಂದ್ಬಿಡಿ. ಹಾ, ನೀವು ಟಿವಿಯಿಂದ ದೂರ ಬಂದು ನಿಂತ್ಕೊಂಡು ಮಾತಾಡಿ, ಸ್ಪೀಕರ್ ಆಫ್ ಮಾಡಿ. ಹೇಳಿ, ನಿಮ್ಮ ಹೆಸರೇನು? ನನ್ನ ಹೆಸರು ಮಂಗಳ ಅಂತ. ಮಂಗಳ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ದಾವಣಗೆರೆಯಿಂದ. ದಾವಣಗೆರೆಯಿಂದ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನಿಮ್ಗೆ ಥ್ಯಾಂಕ್ ಯು. ಇನ್ನು ಓದ್ತಾ ಇದ್ದೀರಾ? ಹೌಸ್ ವೈಫಾ? ಹೌಸ್ ವೈಫಾ, ಓಕೆ. ಏನು ತಿಂಡಿ ಆಯ್ತು ಅಂತ ಕೇಳ್ಬೋದಾ? ಏನು ತಿಂಡಿ? ತಿಂಡಿ ನಮ್ದು ಟೊಮೆಟೊ ಬಾತು. ನಿಮ್ದಾಯ್ತಾ ತಿಂಡಿ? ಟೊಮೊಟೊ ಬಾತಾ? ಇಲ್ಲ, ನಮ್ದು ಆಗಿಲ್ಲ. ಏನಾದ್ರು ಬಂದರೆ ನಮ್ಗೊಂದು ಸ್ವಲ್ಪ ಕೊಡ್ತೀರಾ ಟೊಮೊಟೊ ಬಾತ್? ಬರೀ ಕೊಡ್ತೀನಿ. ಓಕೆಪ್ಪ, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಫಸ್ಟ್ ಟೈಮ್ ನಿಮ್ಮ ಒಂದು ಗಂಡನ ಮನೆಗೆ ಬಂದಾಗ ಮಾಡಿರ್ತಕ್ಕಂಥ ಅಡುಗೆ ಯಾವುದು? ನಾವು ಮಾಡಿರೋದು ಅಡ್ಗೆನ ಹಾಂ, ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮದುವೆಗೆ ಒಂದು 25 ಡೇಸ್ ಆಗಿದೆ ಅಷ್ಟೇ. ಇವತ್ತು ಮಾಡಿರೋದು ಅದೇ ಟೊಮೆಟೊ. ಓಹ್ ಗಾಡ್, ಓಕೆ. ಜಸ್ಟ್ 25 ಡೇಸ್ ಅಷ್ಟೇ ಆಗಿರೋದಾ? ಸರಿ, ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಹೇಳಿ. ಓಕೆ, ಇದು ಮಹಾಭಾರತದ ಕುರಿತಾಗಿರ್ತಕ್ಕಂಥ ಪ್ರಶ್ನೆ. ಓಕೆ, ಅಶ್ವತ್ಥಾಮನ ತಾಯಿಯ ಹೆಸರೇನು? ಹಾ, ಟಿವಿ ಪರದೆ ಮೇಲೆ ಪ್ರಶ್ನೆ ಬರ್ತಾ ಇದೆ. ಓಕೆ, ಅಶ್ವತ್ಥಾಮನ ತಾಯಿಯ ಹೆಸರೇನು ಅಂತ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಸುಲಭ, ಸತ್ಯವತಿ, ಭಾನುಮತಿ, ಕೃಪಿ. ಭಾನುಮತಿ ಅಶ್ವತ್ಥಾಮನ ತಾಯಿಯ ಹೆಸರಾ? ಶೋರಾ? ಓಕೆ, ಅನಂತರದಲ್ಲಿ ಉತ್ತರ ಏನು ಅಂತ ನಾನೇ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲ್ ಮಾಡಿದ್ದಕ್ಕೆ. ಹೀಗೆ ಕಾರ್ಯ ಮಾಡ್ತಾ ಇರಿಪ್ಪ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಅಶ್ವತ್ಥಾಮನ ತಾಯಿಯ ಹೆಸರೇನು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿತ್ತು. ಕರೆ ಮಾಡಿದಂಥವರು ಭಾನುಮತಿ ಅಂತ ಹೇಳಿದ್ರು. ಸೊ ಭಾನುಮತಿ ದುರ್ಯೋಧನನ ಹೆಂಡತಿಯ ಹೆಸರು, ಅಶ್ವತ್ಥಾಮನ ತಾಯಿಯ ಹೆಸರು ಅಲ್ಲ. ಎಸ್, ಎನಿಹಾವ್ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ. ಅಮ್ಮ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗದವಪ್ಪ. ತಿಂಡಿ ಆಯ್ತಾ? ಊಟ ಆಯ್ತಾ? ಈಗ ತಾಯಿ ಇದನ್ನ ಹೇಳ್ತಾನಪ್ಪ ಪ್ರಶ್ನೆನ. ಹ್ಞೂನಮ್ಮ. ಅದಕ್ಕೆ ಉತ್ತರ ಗೊತ್ತಿತ್ತು, ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ. ಹೇಳಮ್ಮ, ಹೇಳ್ರಿ. ಹೀರೆಕಾಯಿನ. 10 ತಲೆ ಉಂಟು, ರಾವಣನಲ್ಲ, ಮುಂದೆ ಚಕ್ರ ಉಂಟು, ಕೃಷ್ಣನಲ್ಲ, ಹಿಂದ ಬಾಲ ಉಂಟು, ಹನುಮಂತನಲ್ಲ. 10 ತಲೆ ಎಲ್ಲಿರುತ್ತೆ ಹೀರೆಕಾಯಿ? ಇದನ್ನೆಲ್ಲ ತಾಯಿ ಹೇಳಿದ್ದು. ಹೌದು. ಹೀರೆಕಾಯಿ ತಮ್ಮ ಯಾಕೆ ಇಷ್ಟ ಎಲ್ಲ ಗೊತ್ತಿದೆ, ತಮ್ಮ ಯಾಕೆ ಹೇಳಲಿಲ್ಲ ಅಂತ ಅದಕ್ಕೆ ಕಾಲ್ ಮಾಡಿದ. ಬಹಳ ಸಂತೋಷ. ಹೀರೆಕಾಯಿ 10 ತಲೆ ಎಲ್ಲಿರುತ್ತೆ? ಹೀರೆಕಾಯಿ ಅದೇ ಅಮ್ಮ, ಹೀರೆಕಾಯಿಗೆ 10 ತಲೆ ಎಲ್ಲಿರುತ್ತೆ ಅಂತ ಕೇಳಿದೆ, ನಂಗೆ ಗೊತ್ತಾಗ್ಲಿಲ್ಲ. ಓ, ಹಂಗೆ ಉದ್ದುದ್ದು ಗೆರೆ ಇರ್ತಾವಲ್ಲ. ಹಾ. ಅವ 10 ತಲೆ ಮುಂದೆ ಚಕ್ರದಂಗ ಇರ್ತದಲ್ಲ, ಅದೇ ಚಕ್ರನಲ್ಲ, ಕೃಷ್ಣ ಅಂತ. ಹಾ. ಓಕೆ. ಹಿಂದ್ ಬಾಳ ಇರ್ತದಲ್ಲ, ಹನುಮಂತನಲ್ಲ. ಕರೆಕ್ಟ್ ಅಮ್ಮ, ಕರೆಕ್ಟ್. ಎಲ್ಲ ನೀವು ಎಷ್ಟೊಂದು ತಿಳ್ಕೊಂಡಿದ್ದೀರಿ, ತುಂಬಾ ಖುಷಿ ಆಯ್ತು. ಸರಿಯಾಗಿರ್ತಕ್ಕಂಥ ಉತ್ತರ ಬಹುಶಃ ಅವರು ಈಗ ನಾನೊಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಹೇಳ್ತೀರಾ? ಹಾ, ನಿನ್ನೆ ಬಂದ್ವಿ, ಕಾಲ್ ಮಾಡಿ ನಾನೀಗ ಉತ್ತರ ಗೊತ್ತಿರತ್ತಿಗೆ. ತುಂಬಾ ಖುಷಿ ಆಯ್ತಮ್ಮ. ಆಯ್ತಪ್ಪ, ಆರಾಮದಿಯನಪ್ಪ? ಚೆನ್ನಾಗಿದ್ದೀನಿ. ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ. ಆಯ್ತಮ್ಮ, ಹಿಂಗೆ ನಗ್ನಗ್ತಾ ಖುಷಿಯಾಗಿರಿಮ್ಮ. ಒಳ್ಳೇದಾಗ್ಲಿ. ನಮಸ್ಕಾರ. ಒಳ್ಳೇದಾಗ್ಲಿ. ನಮಸ್ತೆ ಅಮ್ಮ. ಎಸ್ ವೀಕ್ಷಕರ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಒಂದಷ್ಟು ಕ್ವಿಕ್ ಆಗಿರ್ತಕ್ಕಂಥ ಇತರೆ ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅತ್ಯಂತ ಖುಷಿ ವಿಚಾರ ಏನು ಅಂದರೆ,
ಕರ್ನಾಟಕದ ಎಲ್ಲ ಸರ್ಕಾರಿ ಸಂವಹನಗಳಿಗೆ ಕನ್ನಡ ಕಡ್ಡಾಯಗೊಳಿಸ್ಬಿಟ್ಟು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಯಾವುದೇ ಒಂದು ಆದೇಶ ಇನ್ಮೇಲೆ ಕನ್ನಡದಲ್ಲಿ ಇರಲಿಲ್ಲ ಅಂದರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂಥೇಳಿ ಕೆಳಗಡೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ಹೊರಟಿದೆ. ಧನ್ಯವಾದಗಳು ಸರ್, ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನವಂಬರ್ ಬರೋದಕ್ಕಿಂತ ಮುಂಚೆನೇ ಕನ್ನಡ ಉಳಿಸೋ ಅಭಿಯಾನದಲ್ಲಿ ನೀವು ತೊಡಗಿದ್ದೀರಿ. ಸೊ ನಾನಂತೂ ನಮ್ಮ V1 ವಾಹಿನಿ ವತಿಯಿಂದ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂಥೇಳಿ ಯಾವಾಗಲೂ ಕೇಳ್ಕೊಳ್ತಾ ಇರ್ತೀನಿ. ಸಾಧ್ಯವಾದಷ್ಟು ನಮಗೆ ಯಾವುದೇ ಲ್ಯಾಂಗ್ವೇಜ್ ಬರಲಿ, ಯಾವುದೇ ಲ್ಯಾಂಗ್ವೇಜ್ನ ನಾವು ಫ್ಲೂಯೆಂಟಾಗಿ ಮಾತಾಡ್ತಾ ಇದ್ದರೂ ಕೂಡ ಕನ್ನಡ ಭಾಷೆಯ ಒಂದು ಪ್ರೀತಿಯನ್ನು, ಅಭಿಮಾನವನ್ನು ಬಿಡಬೇಡಿ ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ನಾವು ಮಾತಾಡ್ಬಿಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಕವಿತಾ ಅಂತ. ಕವಿತಾ, ಎಲ್ಲಿಂದ ಕರೆ ಮಾಡಿರೋದು? ಚನ್ನಗಿರಿ ಹತ್ರ ನರಶೆಟ್ಟಹಳ್ಳಿ ಗ್ರಾಮದಿಂದ. ಚನ್ನಗಿರಿ ಹತ್ರ ನರಶೆಟ್ಟಹಳ್ಳಿ ಗ್ರಾಮ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗೂ ಇಲ್ಲ ಸರ್. ಓಕೆ, ಏನ್ ಮಾಡ್ತಾ ಇದ್ದೀರಿ ಫ್ರೀ ಟೈಮಲ್ಲಿ? ಏನಿಲ್ಲ ಸರ್, ಅಡಿಗೆ ಕೆಲಸ, ಮನೆ ಕೆಲಸ, ಇನ್ನೇನಿದೆ ಸರ್ ಹೆಣ್ಮಕ್ಳದು. ಪಾಪ ಅದು ನೀವೇನು ಇಲ್ಲ ಅಂತ ಹೇಳೋದ್ರಿಂದ 100 ಅರ್ಥ ಇದೆ. ಅಲ್ಲ, ಮನೆ ಕೆಲಸ ಮಾಡ್ಲೇಬೇಕಲ್ಲ ಸರ್. ಅದೇ, ನೀವು ಮನೆ ಕೆಲಸ ಮಾಡೋದು ನಾವು ಮಾಡೋ 10 ಕೆಲ್ಸಗಳಿಗೆ ನಿಮ್ದು 100 ಕೆಲಸ ಆಗೋಗುತ್ತೆ ಅಲ್ವಾ? ಹೌದು ಸರ್. ಹಾಗಾಗಿ ಹೆಣ್ಮಕ್ಳು ಫ್ರೀ ಆಗಿರೋ ಅಂತ ಒಂದು ಪ್ರಮೇಯನೇ ಬರೋದಿಲ್ಲ ಪಾಪ. ಹೌದು, ಏನು ಇಲ್ಲ ಅಂದ್ರೆ ಅದರಿಂದ 100 ಕೆಲಸ ಇದಾವೆ ಅಂತ ಅರ್ಥ ಅಲ್ವಾ? ಹೌದು ಸರ್. ಓಕೆ ಮಾ, ತುಂಬಾ ಸಂತೋಷ ಆಯ್ತು. ನೀವು ಮಾಡ್ತಕ್ಕಂತ ಅಡಿಗೆ ಯಾವ್ದು ಎಲ್ರು ತುಂಬಾ ಇಷ್ಟಪಟ್ಟು ತಿಂತಾರೆ? ನಮ್ಮ ಮನೆಗೆ ಒಬ್ಬಟ್ಟು ಮಾಡ್ತೀವಿ ಸರ್, ದೊಡ್ಡ ಹೋಳಿಗೆ ಅಂತಾರಲ್ಲ ಆತರ. ನಂದು ಫೇವರೇಟ್ ಇದು. ನೆಕ್ಸ್ಟ್ ಟೈಮ್ ಹೋಳಿಗೆ ಮಾಡಿದಾಗ ತಪ್ಪದೆ ಫೋನ್ ಮಾಡಿ, ಬರ್ತೀನಿ ಆಯ್ತಾ? ಹೌದಾ ಸರ್? ತುಂಬಾ ಇಷ್ಟ ನಂಗೆ ಹೋಳಿಗೆ ಅಂದ್ರೆ. ಹೌದಾ, ಬನ್ನಿ ಸರ್ ನಮ್ಮೂರಿಗೆ ಮಾಡೋಣ. ಖಂಡಿತ ಬರ್ತೀನಿ ಒಂದ್ಸರಿ. ಯಾವ್ದಾದ್ರು ವಿಶೇಷ ಕಾರ್ಯಕ್ರಮ ಇದ್ದಾಗ ನನ್ಗೆ ಫೋನ್ ಮಾಡಿ. ಆಯ್ತು ಸರ್, ಆಯ್ತು ಸರ್. ಖಂಡಿತ ಪ್ರವೇಶ ಇದೆ ತಗೊಳ್ಳಿ ಸರ್, ಕರಿತೀನಿ ಅವಾಗ. ಖಂಡಿತ ಅಮ್ಮ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸರ್ ಮತ್ತೆ ಈ ನಂಬರಿಗೆ ಮಾಡ್ಲಾ, ಬೇರೆದ್ ಮಾಡ್ಲಾ? ಇದೇ ನಂಬರ್ಗೆ ಅಮ್ಮ. ಹೌದಾ, ಸರಿ ಸರಿ ಸರಿ. ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಆಯ್ತು ಸರ್. ಒಳ್ಳೇದಾಗ್ಲಿಮ್ಮ, ನಮಸ್ಕಾರ. ಸರ್ ಒಂದು ಒಗಟು ಹೇಳ್ತೀನಿ, ಹೇಳಿ. ಖಂಡಿತ ಸರ್. ಮಣೆ ಮೇಲೆ ಮಣೆ, ಮಣೆ ಮೇಲೆ ಕಂಬ, ಕಂಬದ ಮೇಲೆ ಅಡ್ಗಿಣಿ ಕಣ್ಣು, ಕಣ್ಣಿ ಮೇಲೆ ಚಪ್ಲಿ, ಚಪ್ಲಿ ಮೇಲೆ ಆದಿ. ಯಪ್ಪ, ನನಗೆ ಇನ್ನೊಂದ್ಸರಿ ಒಗಟ್ ಕೇಳಿದ್ರಿ ನೆನಪೇ ಇರಲ್ಲ. ಇನ್ನೊಂದ್ಸರಿ ಹೇಳ್ಬಿಡ್ರಿ. ಮಣೆ ಮೇಲೆ ಮಣೆ, ಮಣೆ ಮೇಲೆ ಮಣೆ, ಹಾ. ಮಣೆ ಮೇಲೆ ಕಂಬ, ಕಂಬ, ಹಾ. ಕಂಬದ ಮೇಲೆ 2 ಗಿಣಿ ಕಣ್ಣು, ಕಂಬದ ಮೇಲೆ 2 ಗಿಣಿ ಕಣ್ಣು. ಓಕೆ. ಗಿಣಿ ಕಣ್ಣಿ ಮೇಲೆ ಚಪ್ಲಿ, ಗಿಣಿ ಕಣ್ಣಿ ಮೇಲೆ ಚಪ್ಪಡಿ. ಓಕೆ, ಹಾ. ಚಪ್ಲಿ ಮೇಲೆ ಆದಿ. ಚಪ್ಪಲಿ ಮೇಲೆ ಆದಿ. ಏನ್ ಹೇಳ್ರಿ ಇದು ಮುಖನಾ? ಹೌದು ಸರ್. ಓಕೆ ಓಕೆ, ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿ ನಮ್ಮ ಟೆಕ್ನಿಕಲ್ ಇನ್ನೊಬ್ರು ಪರ್ಸನ್ ಇದ್ದಾರೆ, ಅವ್ರು ಹೇಳ್ಕೊಟ್ರು. ಹೌದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಯ್ತು. ಫಸ್ಟ್ ಡೇ ಕಾಲ್ ಮಾಡಿದ್ರು ಕೂಡ ಒಂದ್ ಒಳ್ಳೆ ಒಗಟನ್ನ ಕೇಳಿ ನಮ್ಮ ವೀಕ್ಷಕರನ್ನೆಲ್ಲ ಅನ್ಸಿದ್ರಿ. ಧನ್ಯವಾದಗಳಮ್ಮ. ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಏನ್ ಸರ್, ಹೇಳ್ರಿ ಸರ್. ಅಶ್ವತ್ಥಾಮನ ತಾಯಿಯ ಹೆಸರೇನು ಅಂತ? ಆಪ್ಷನ್ ಸರ್. ಸುಲಭ, ಸತ್ಯವತಿ, ಭಾನುಮತಿ, ಕೃಪಿ. ಸತ್ಯವತಿ ಸರ್. ಸತ್ಯವತಿನಾ? ಅಲ್ವಾ? ಸತ್ಯವತಿ ಅಲ್ಲ, ಸುಲಭನಾ? ಓಕೆ, ಅಂತದ್ರಲ್ಲಿ ನಾನೇ ಉತ್ತರ ಹೇಳ್ಬಿಡ್ತೀನಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮಾ. ಹೀಗೆ ಕರೆ ಮಾಡ್ತಾ ಇರಿ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇರಿ. ಓಕೆ ಮಾ, ಒಳ್ಳೆದಾಗಲಿ. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಕೊನೆಯ ಒಂದಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ನಾಗಲೇ ಹೇಳಿದೆ, ಎಲ್ಲ ಕರ್ನಾಟಕದ ಸರ್ಕಾರಿ ಕಚೇರಿಗಳಲ್ಲಿ ಇನ್ನು ಮುಂದೆ ಕನ್ನಡ ಸಂವಹನ ಅಂದರೆ ಕನ್ನಡದಲ್ಲೇ ಇನ್ಫಾರ್ಮೇಷನ್ಸ್ ಪಾಸ್ ಮಾಡ್ತಕ್ಕಂಥದ್ದು, ಆದೇಶ ಪಾಸ್ ಮಾಡ್ತಕ್ಕಂಥದ್ದು ಕಡ್ಡಾಯ ಅಂಥೇಳಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ. ನವೆಂಬರ್ ಬರೋದಕ್ಕಿಂತ ಮುಂಚೆನೇ ಕನ್ನಡ ಉಳಿಸಿ ಅಭಿಯಾನದಲ್ಲಿ ತೊಡಗಿದ್ದಾರೆ. ಒಳ್ಳೆಯದಾಗಲಿ. ಯಲ್ಲಮ್ಮ ದೇವಿ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಹೇಳಿ? ಸವದತ್ತಿ ಯಲ್ಲಮ್ಮ ಅಂದರೆ ಒಂದು ಫೇಮಸ್ ಆಗಿರ್ತಕ್ಕಂಥ ಒಂದು ದೇವಸ್ಥಾನ. ನಮ್ಮ ಕರ್ನಾಟಕದ ಮಟ್ಟಿಗೆ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಲಕ್ಷಾಂತರ ಭಕ್ತರನ್ನು ಹೊಂದಿರತಕ್ಕಂಥ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೊಸದಾಗಿ ಒಬ್ಬರು ಭಕ್ತರು ಸೇರ್ಪಡೆಯಾಗಿದ್ದಾರೆ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಬರ್ತಿದ್ದಂಗೆ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡೋದ್ರ ಮೂಲಕ ದೇವಸ್ಥಾನದ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ. ಯಾರು ಈ ದೊಡ್ಡ ಭಕ್ತರು ಅಂತ ನೀವು ಕೇಳಿದರೆ ಆಶ್ಚರ್ಯ ಆಗ್ತೀರಿ. ನಮ್ಮ ರಾಜ್ಯದವರು ಅಲ್ಲದೇ ಇದ್ದರೂ ಕೂಡ ಯಲ್ಲಮ್ಮ ದೇವಿ ಬಗ್ಗೆ ತಿಳ್ಕೊಂಡು ಅವರ ಒಂದು
ಪಾದಕ್ಕೆ ಶರಣಾಗಿರ್ತಕ್ಕಂಥ ಅಂಬಾನಿ ಕುಟುಂಬ, ನೀತಾ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ದಂಪತಿಗಳು 1 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡೋದ್ರ ಮೂಲಕ ಮುಂದೆ ಇನ್ನು ಅಗತ್ಯವಾಗಿರ್ತಕ್ಕಂಥ ಏನು ದೇವಸ್ಥಾನ ಕಟ್ಟಡಕ್ಕಾಗಿರ್ಬೋದು, ಅಗತ್ಯ ಇರತಕ್ಕಂಥ ವಸ್ತು ಪರಿಕರಗಳನ್ನು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನಿಜಕ್ಕೂ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕದ ಪರವಾಗಿ ಮತ್ತು ನಮ್ಮ V1 ವಾಹಿನಿಯ ಪರವಾಗಿ. ಇದಿಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗನಾಗಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.